ನಮಸ್ಕಾರ. ಈ BNSS ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದ್ದೀನಿ. ಇಂಟ್ರೊಡಕ್ಷನ್ ಆಗಿ ನಿಮಗೆ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ ಅಂದ್ಕೊಳ್ತೀನಿ. ಇವತ್ತು ಇನ್ನೊಂದು ಪ್ರಮುಖವಾದಂತಹ ಒಂದು ಪಾಠವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಕೆಲವೊಂದು ವ್ಯಾಖ್ಯಾನಗಳನ್ನು ಅಂದರೆ BNSSನಲ್ಲಿ ಸೆಕ್ಷನ್ 2ನಲ್ಲಿ ಕೆಲವೊಂದು ಡೆಫಿನೇಷನ್ಗಳನ್ನು ಕೊಡಲಾಗಿದೆ. ದೇರ್ ಆರ್ ಸರ್ಟನ್ ಡೆಫಿನೇಷನ್ಸ್ ಅಥವಾ ವ್ಯಾಖ್ಯಾನಗಳನ್ನು ಕೊಡಲಾಗಿದೆ. ಸೊ ಬಿಫೋರ್ ವಿ ಗೋ ಟು ದ ಆ್ಯಕ್ಚುಯಲ್ ಸಬ್ಜೆಕ್ಟ್, ಇಟ್ ಈಸ್ ಬೆಟರ್ ಟು ಹ್ಯಾವ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಡೆಫಿನೇಷನ್ಸ್, ಅಟ್ಲೀಸ್ಟ್ ಎ ಬ್ರಾಡರ್ ಐಡಿಯಾ. ನಿಮಗೆ ಆ ಒಂದು ವ್ಯಾಖ್ಯಾನಗಳ ಬಗ್ಗೆ ಸರಿಯಾದ ಪರಿಕಲ್ಪನೆ ಇದ್ದರೆ ಅನೇಕ ಸಲ ನಾವು ಈ ಕಾನೂನನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಉಪಯೋಗಿಸ್ತೀವಿ. ಸಾಮಾನ್ಯ ಭಾಷೆಯಲ್ಲಿ ಅವುಗಳ ಅರ್ಥ ಬೇರೆ ಇರ್ಬೋದು, ಆದರೆ ಈ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟಂತೆ ಅವುಗಳ ಅರ್ಥ ಏನು ಅನ್ನೋದನ್ನು ನಾವು ಈ ಕಾನೂನಿನಲ್ಲಿ ಕಲಮು 2ರಲ್ಲಿ ನೋಡ್ತೀವಿ. ಈ ಕಲಮು 2ರಲ್ಲಿ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ನಾನು 2 ವಿಷಯವನ್ನು ಚರ್ಚೆ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ 2 issues today. One is how the criminal process runs. ಈ ದಂಡನೀಯ ಅಪರಾಧದ ಹಂತವಾದ ಪ್ರಕ್ರಿಯೆಗಳು ಯಾವ ನಡೀತಾ ಇದ್ದಾವೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಆಮೇಲೆ ನಾವು ವ್ಯಾಖ್ಯಾನಗಳಿಗೆ ಹೋಗೋಣ. ಲೆಟ್ ಅಸ್ ಗೋ ಟು ದಿಸ್ ಸೆಕ್ಷನ್ 2 ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಒಂದು ಬ್ರಾಡರ್ ಐಡಿಯಾ, ಐ ಆಮ್ ನಾಟ್ ಗಿವಿಂಗ್ ಇಟ್ ಸೋ ಕ್ಲಿಯರ್ಲಿ, ಹೀಗೆ ಅಂತಲ್ಲ, ಎಲ್ಲ ವಿವರವಾಗಿ ಅಲ್ಲ, ಬಟ್ ಇನ್ ಎ ಬ್ರಾಡರ್ ವೇ ಲೆಟ್ ಅಸ್ ಸಿ ಹೌ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಕ್ರಿಮಿನಲ್ ಪ್ರೊಸೀಡಿಂಗ್ಸು ಯಾವ ಥರ ನಡೀತವೆ ಅಂದರೆ ಅಪರಾಧಿಕ ಪ್ರಕರಣಗಳ ವಿವಿಧ ಹಂತಗಳು ಅಂತ ಹೇಳ್ಬೋದು ನಾವು. ಅಪರಾಧಿಕ ಪ್ರಕರಣಗಳ ವಿವಿಧ ಹಂತಗಳು. ಈ ಹಂತ ಪ್ರಾರಂಭ ಆಗೋದೇ ಅಪರಾಧ ಆದ ಕೂಡಲೇ. ದಟ್ ಈಸ್ ಕಮಿಷನ್ ಆಫ್ ಅಫೆನ್ಸ್ ಅಂತ ಹೇಳ್ತೀವಿ ನಾವು. ಕಮಿಷನ್ ಆಫ್ ಅಫೆನ್ಸ್, ಅಪರಾಧ ಆದಾಗ, ಸಂಭವ ಅನ್ನೋದಕ್ಕಿಂತ ಅಪರಾಧ ಆದಾಗ. ಈ ಅಪರಾಧವನ್ನು ಯಾರು ಮಾಡ್ತಾರೆ? ಪಬ್ಲಿಕ್ಕಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಎ ಪರ್ಸನ್, group of persons, they may do. Then immediately the process starts. Somebody will inform the police station. That is called information to police station. ಅದು ಕಂಪ್ಲೇಂಟ್ ಅಂತಾರೆ. ಬಟ್ ನಮ್ಮ ಅರ್ಥದಲ್ಲಿ ಕಂಪ್ಲೇಂಟಿಗೆ ಬೇರೆ ಅರ್ಥನೇ ಇದೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೊಡುವಂಥದ್ದು ಮಾಹಿತಿ ಮಾತ್ರ. ಇಟ್ ಈಸ್ ನಾಟ್ ಎ ಕಂಪ್ಲೇಂಟ್ ಅಂಡರ್ BNSS. ಅದಕ್ಕೆ ಇವೆಲ್ಲ ತಿಳ್ಕೊಬೇಕು ಅಂತಾರೆ. ಅವಾಗ ಏನಾಗುತ್ತೆ, ನಾವು ಮಾಹಿತಿಯನ್ನು ರಾಜ್ಯಕ್ಕೆ ಕೊಡ್ತೀವಿ. ಇಲ್ಲಿ ರಾಜ್ಯದ ಪ್ರತಿನಿಧಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತೀವಿ. ಆವಾಗ ಅವ್ರು ಏನು ಮಾಡ್ತಾರೆ, ಪ್ರಥಮ ಮಾಹಿತಿಯ ಒಂದು ವರದಿಯನ್ನು ಮ್ಯಾಜಿಸ್ಟ್ರೇಟ್ ಅವರಿಗೆ ಕಳಿಸ್ತಾರೆ. ಪ್ರಥಮ ಮಾಹಿತಿಯ ವರದಿ, ಅದಕ್ಕೆ ನಾವು FIR ಅಂತೀವಿ. ವಿ ವಿಲ್ ಕಾಲ್ ಇಟ್ ಆಸ್ FIR. ಈ FIR ಫೈಲ್ ಆಗಿಬಿಡುತ್ತೆ. FIR ಫೈಲ್ ಆದಮೇಲೆ ಪೊಲೀಸರು ಮಾಡುವಂತಹ ಕೆಲಸಕ್ಕೆ ನಾವೇನು ಹೇಳ್ತೀವಿ? ತನಿಖೆ ಅಂತ ಹೇಳ್ತೀವಿ. ಈ ತನಿಖೆಯನ್ನು ಮಾಡುವವರು ರಾಜ್ಯದ ಜವಾಬ್ದಾರಿ. ಸ್ಟೇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ದ ರಿಪ್ರೆಸೆಂಟೇಟಿವ್ಸ್ ಆರ್ ದಿ ಪೊಲೀಸ್. ಥ್ರೂ ಪೊಲೀಸ್ ಸ್ಟೇಟ್ ಡಸ್ ದಿಸ್. ದ ಸ್ಟೇಟ್ ವಿಲ್ ಡೂ ದಿಸ್. ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟಿಗೇಷನ್, ತನಿಖೆ ಅಂತ ಹೇಳ್ತೀವಿ ನಾವು. ತನಿಖೆ ಅನ್ನುವಂಥ ಶಬ್ದ ಬಂದ ಕೂಡಲೇ ಅದು ಪೊಲೀಸರಿಗೆ ಸಂಬಂಧಪಟ್ಟಂಥದ್ದು. ಈ ತನಿಖೆ ಆದಮೇಲೆ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಮಾಡುವಂಥವ್ರು ನ್ಯಾಯಾಧೀಶರು, ಅಪರಾಧಿಕ ನ್ಯಾಯಾಧೀಶರು, ಮ್ಯಾಜಿಸ್ಟ್ರೇಟ್ ಅಂತಾರೆ ಅವರಿಗೆ. ಅಪರಾಧಿಕ ನ್ಯಾಯಾಧೀಶರಿಗೆ ನಾವೇನಂತೀವಿ? ಮ್ಯಾಜಿಸ್ಟ್ರೇಟ್ ಅಂತೀವಿ. ಮ್ಯಾಜಿಸ್ಟ್ರೇಟ್ ಅವರು ಏನು ಮಾಡ್ತಾರೆ? ಪೂರ್ವ ವಿಚಾರಣೆಯನ್ನು ಮಾಡ್ತಾರೆ. ದಟ್ ಈಸ್ ನೆಕ್ಸ್ಟ್ ಸ್ಟೆಪ್. ದಟ್ ಈಸ್ ಕಾಲ್ಡ್ ಎನ್ಕ್ವೈರಿ. ನೋಡಿ, ಇ ಅಲ್ಲ, ಇಟ್ ಈಸ್ ನಾಟ್ ಎನ್ಕ್ವೈರಿ. ನೋ, ಇಟ್ ಈಸ್ ಇನ್ಕ್ವೈರಿ, ಪೂರ್ವ ವಿಚಾರಣೆ. ನೋಡಿ, ಅದಕ್ಕೇನೆ ಎನ್ಕ್ವೈರಿ ಮಾಡೋದಂದ್ರೆ ಪೊಲೀಸರಲ್ಲ. ಎನ್ಕ್ವೈರಿ ಮಾಡೋದು ನ್ಯಾಯಾಧೀಶರು.
ನ್ಯಾಯಾಧೀಶರು ಅದು ಯಾರು? ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ನಾನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತೀನಿ, ಮತ್ತು ನೀವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದರೆ ಏನು ಹೇಳಬೇಕಾಗ್ತದೆ? ದಟ್ ವಿಲ್ ಕಮ್. ಅದಕ್ಕೆ ಈ ನೋಡಿ, ಇಲ್ಲಿ ಇವೆರಡೂ ಕನ್ಫ್ಯೂಸ್ ಆಗುವಂಥ ಶಬ್ದ, ಇನ್ವೆಸ್ಟಿಗೇಷನ್ನು ಮತ್ತು ಎನ್ಕ್ವೈರಿ. ಎನ್ಕ್ವೈರಿ ಯಾಕೆ ಮಾಡ್ತಾರೆ? ನ್ಯಾಯಾಧೀಶರ ಮುಂದೆ FIR ಬರ್ತದೆ. FIR ಬಂದ ಮೇಲೆ ಫೈನಲ್ ರಿಪೋರ್ಟ್ ಬರುತ್ತೆ. ಫೈನಲ್ ರಿಪೋರ್ಟ್, ಈ ಫೈನಲ್ ರಿಪೋರ್ಟ್ ಯಾರು ಸಲ್ಲಿಸ್ತಾರೆ? ಪೊಲೀಸರು ಸಲ್ಲಿಸ್ತಾರೆ. ಇದಕ್ಕೆ ತನಿಖಾ ವರದಿ ಅಂತಾರೆ. ಅದಕ್ಕೆ ಮಿಸ್ನಾಮರು ಚಾರ್ಜ್ ಶೀಟು ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಚಾರ್ಜ್ ಶೀಟ್, ದಟ್ ಈಸ್ ದ ಫೈನಲ್ ರಿಪೋರ್ಟ್ ಆಫ್ ದ ಪೊಲೀಸ್. ಪೊಲೀಸು ತನಿಖೆ ಮಾಡಿದ ಮೇಲೆ ಬೇರೆ ಬೇರೆ ರಿಪೋರ್ಟ್ ಕೊಡ್ತಾರೆ. ಒಂದು ಅಪರಾಧ ಸಾಬೀತಾಗಿದೆ ಅಂತ ಕೊಡ್ಬೋದು, ಅದಕ್ಕೆ ಎವಿಡೆನ್ಸ್ ಕೊಡ್ತಾರೆ, ಅದು ಒಂದು ರಿಪೋರ್ಟು. ಇನ್ನೊಂದು ಅಪರಾಧ ಸಾಬೀತಾಗಿಲ್ಲ ಅಂತ ಕೊಡ್ತಾರೆ, B ರಿಪೋರ್ಟ್, C ರಿಪೋರ್ಟ್ ಹಿಂಗೆಲ್ಲ ಹೇಳ್ತಾರೆ. ಓಕೆ ಹಾಗೂ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಅವುಗಳನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಪೂರ್ವ ವಿಚಾರಣೆ ಅಂತಾರೆ. ಈ ಪೂರ್ವ ವಿಚಾರಣೆ ಮುಗಿದ ನಂತರ ನ್ಯಾಯಾಧೀಶರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಪರಾಧ ನಡೆದಿದೆ, ಇಂತಹ ವ್ಯಕ್ತಿಯಿಂದ ಅಪರಾಧ ಆಗಿದೆ ಅಂತ. ಅದಕ್ಕೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತಾರೆ. ಹಿ ವಿಲ್ ಫ್ರೇಮ್ ದ ಚಾರ್ಜ್. ಆವಾಗ ವಿಚಾರಣೆ ನಡೀತೆ. ದೆನ್ ದ ರಿಯಲ್ ಟ್ರಯಲ್ ಸ್ಟಾರ್ಟ್ಸ್. ಇದು ವಿಚಾರಣೆ. ಇದನ್ನ ಯಾರು ಮಾಡ್ತಾರೆ? ಜುಡಿಷಿಯಲ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಅಂತ ಏನು ಹೇಳಿದ್ವಲ್ಲ, ಇವೆಲ್ಲ ಕೋರ್ಟಿನ ಜವಾಬ್ದಾರಿಗಳು. ಅದಾದ ಮೇಲೆ ವಿಚಾರಣೆ ಮುಗಿದ ಮೇಲೆ ಏನಾಗುತ್ತೆ? ತೀರ್ಪು ಹೊರಬರುತ್ತೆ. ದೆನ್ ಕಮ್ಸ್ ದಿ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಬಂದ ಮೇಲೆ ಏನು ಶಿಕ್ಷೆ ಕೊಡಬೇಕು ಅನ್ನುವ ಶಿಕ್ಷೆಯನ್ನು ಮತ್ತೆ ವಿಧಿಸ್ತಾರೆ ಅವರು. ಒಂದು ದಿವಸ ತೀರ್ಪನ್ನು ಕೊಡ್ತಾರೆ. ತೀರ್ಪು ಕೊಟ್ಟ ನಂತರದಲ್ಲಿ ಆ ಜಡ್ಜ್ಮೆಂಟಿಗೆ ಸಂಬಂಧಪಟ್ಟಂತೆ, ತೀರ್ಪಿಗೆ ಸಂಬಂಧಪಟ್ಟಂತೆ ಮಾಡಿದ ಅಪರಾಧಿಯ ಅಪರಾಧಗಳೇನು ಅನ್ನೋದರ ಮೇಲೆ ನಮ್ಮ BNSನಲ್ಲಿ ಬರೆದಿದೆ ಇಂತಿಂಥ ಶಿಕ್ಷೆಗಳನ್ನು ಕೊಡಬೇಕು ಅಂತ. ಅದ್ರಾಗ ರೇಂಜ್ ಇದೆ. 1 ವರ್ಷದಿಂದ 5 ವರ್ಷ, 2 ವರ್ಷದಿಂದ 7 ವರ್ಷ, ಹಿಂಗೇನೋ ರೇಂಜ್ ಇರುತ್ತೆ. ಅದು ಯಾವುದು ಸೂಕ್ತ ಅನ್ನೋದನ್ನು ನಿರ್ಧಾರ ಮಾಡಿ ಏನು ಮಾಡ್ತಾರೆ? ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ದಿಸ್ ಇಸ್ ಆಲ್ ಜುಡಿಷಿಯರಿ. ಆಮೇಲೆ ಅದರ ಮೇಲೆ ಮೇಲ್ಮನವಿ ಸಲ್ಲಿಸ್ಬೋದು. ಆ ವ್ಯಕ್ತಿ, ಆಪಾದಿತ ವ್ಯಕ್ತಿ ಏನು ಶಿಕ್ಷೆಗೆ ಗುರಿ ಆಗ್ತಿರ್ತಾನೆ, ಕನ್ವಿಕ್ಟೆಡ್ ಪರ್ಸನ್, ಅವನು ಏನು ಮಾಡ್ಬೋದು? ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಹಿ ಕ್ಯಾನ್ ಅಪೀಲ್ ಆರ್ ಹಿ ಕ್ಯಾನ್ ಆಸ್ಕ್ ಫಾರ್ ರಿವ್ಯೂ ಪೆಟಿಷನ್ ಹಾಕ್ಬೋದು ಅವನು. ಓಕೆ, ದೆನ್ ಇದೆಲ್ಲ ಆದಮೇಲೆ ಶಿಕ್ಷೆ ಜಾರಿ ಆಗುತ್ತೆ. ಆಮೇಲೆ ಮುಂದೆ ಅವನು ಒಳ್ಳೆಯ ನಡತೆ ನೋಡಿ ಸರ್ಕಾರ ಅವನು ಬಿಡುಗಡೆ ಮಾಡ್ಬೋದು. ರಾಷ್ಟ್ರಪತಿಗಳು, ರಾಜ್ಯಪಾಲರು ಅವನೇನು ಮಾಡ್ತಾರೆ? ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದು. ಈ ರೀತಿಯಾದಂತಹ ಎಲ್ಲ ಹಂತಗಳಿರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಈ ಒಂದು ವ್ಯಾಖ್ಯಾನಕ್ಕೆ ಬರೋಣ. ಏನು? ಸೆಕ್ಷನ್ 2 ಆಫ್ ದ BNSS 2023. BNSS 2023 provides important definitions that clarify key procedural and institutional terms used throughout the act. ಇಡೀ ಕಾನೂನಿನ ನಾವೇನು ಮುಂದೆ ಕಲಿತೀವಿ ಅದರಲ್ಲಿ ಎಲ್ಲ ಈ ಶಬ್ದಗಳನ್ನು ನಾವು ಆವಾಗ ಪ್ರಯೋಗ ಮಾಡ್ತಾ ಇರ್ತೀವಿ. ವಿ ಆರ್ ಯೂಸಿಂಗ್ ದೆಮ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಎಸೆನ್ಷಿಯಲ್ ಫಾರ್ ಇಂಟರ್ಪ್ರಿಟಿಂಗ್ ಪ್ರೊಸೀಜರಲ್ ಪ್ರೊವಿಷನ್ಸ್ ಕರೆಕ್ಟ್ಲಿ. ಸರಿಯಾದ ರೀತಿಯಲ್ಲಿ ಈ ಪ್ರಕ್ರಿಯೆ ಪ್ರಾವಧಾನಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಡೆಫಿನೇಷನ್ನು ಒಂದ್ಸಲ ಕಣ್ಣು ಹಾಯಿಸ್ಬೇಕು, ಅವುಗಳ ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಆ ಶಬ್ದ ಬಂದಾಗ ನೀವು ಸೆಕ್ಷನ್ 2 ಓಡಿ ಬರಬೇಕು, ಮತ್ತು ಸೆಕ್ಷನ್ 2ನಲ್ಲಿ ಏನು ಹೇಳಿದಾನಂತ ನೋಡಬೇಕು, ಆಮೇಲೆ ಅಲ್ಲಿ ಬರೆದಿದ್ದೇನಿದೆ ನೋಡಬೇಕು. ದಿಸ್ ಈಸ್ ದ ಪ್ರೊಸೆಸ್ ಆಫ್ ಎ ಅಡ್ವೊಕೇಟ್, ದಿಸ್ ಈಸ್ ದ ಪ್ರೊಸೆಸ್ ಆಫ್ ಎ ಜಡ್ಜಿಸ್, ರೈಟ್? ಹಾಗಿದ್ರೆ ಏನೇನಿದೆ ಹೋಗೋಣ. ಆಲ್ ನಾನು ನೋಡಿ, ಮೊದಲೇ CRPCನಲ್ಲಿ, ಇನ್ CRPC ದಿಸ್ ವಾಸ್ ನಾಟ್ ದೇರ್, ದಿಸ್ ಪ್ರೊವಿಷನ್ ವಾಸ್ ನಾಟ್ ದೇರ್. ವಾಟ್ ಈಸ್ ದ್ಯಾಟ್? 2A ಈಗ ಬರ್ದಂಥದ್ದು ಈ ಪ್ರೊವಿಷನ್ ಏನು? ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್. ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸು ಅದು ಹುಟ್ಟಿರ್ಲೇನೇ ಇಲ್ಲ ಅವಾಗ. ನಮ್ಮ ಏನು ಈ CRPC ಮೊದಲು ಬಂತಲ್ಲ 1873 ಆರ್ ವಾಟ್ ಎವರ್ ಇಟ್ ಈಸ್, ಆವಾಗ ಇವೆಲ್ಲ ಇರಲಿಲ್ಲ. ಇದು ಹೊಸದಾಗಿ ನಮ್ಮ ತಂತ್ರಜ್ಞಾನದಿಂದ ಉದ್ಭವ ಆದಂಥವು. ನಮ್ಮ ಕಾಲದಲ್ಲಿ ನಾವು ಟೇಪ್ ರೆಕಾರ್ಡರ್ ತರಿಸ್ತಿದ್ವಿ, ಪ್ಯಾನಾಸೋನಿಕ್ ಅಂತ ಹೇಳಿ ಟೇಪ್ ರಿಕಾರ್ಡರು. ಅದು ಜಪಾನ್ದಿಂದ ಬರೋದು, ಬಹಳ ಕಾಸ್ಟ್ಲಿ. ಇದು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರೋದು, ರೈಟ್? ಸೊ ಪ್ಯಾನಾಸೋನಿಕ್ ಅಂತ ಹೇಳಿ, ರೈಟ್? ಇವಾಗಲೂ ಪ್ಯಾನಾಸೋನಿಕ್ ಕಂಪನಿ ಇದೆ, ಬಟ್ ಅದಕ್ಕಿಂತ ಒಳ್ಳೊಳ್ಳೆ ಕಂಪನಿಗಳು ಬಂದಿದೆ.
ರೈಟ್. ಓಕೆ, ರೆಫರ್ ಟು ದ ಯೂಸ್ ಆಫ್ ಏನು ಹಂಗಿದ್ರೆ ಆಡಿಯೋ ವಿಡಿಯೋ ಇಲೆಕ್ಟ್ರಾನಿಕ್ ಮೀನ್ಸ್ ಅಂದರೆ ರೆಫರ್ ಟು ದ ಯೂಸ್ ಆಫ್ ಎನಿ ಕಮ್ಯುನಿಕೇಶನ್ ಡಿವೈಸ್. ಎನಿ communication. What is communication device? A device which communicates from one place to another place. From one place to another place, and that is a electronic gadget. ಅದೊಂದು ಏನು ಇಲೆಕ್ಟ್ರಾನಿಕ್ ಏನು ಉಪಕರಣ. ಆ ಉಪಕರಣವನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ವಿ ಆರ್ ಯೂಸಿಂಗ್ ಇಟ್ ಫಾರ್ ಕಮ್ಯುನಿಕೇಶನ್. ಫಾರ್ ಎಕ್ಸಾಂಪಲ್, ಅಪರಾಧಿ ಜೈಲಲ್ಲೇ ಇರ್ತಾನೆ, ಜಡ್ಜ್ ಕೋರ್ಟಲ್ಲಿ ಇರ್ತಾರೆ, ಆವಾಗ ಅವ್ರ ಲಾಯರು ಅವ್ರ ಆಫೀಸಲ್ಲಿ ಇರ್ತಾರೆ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಾರೆ. ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್, ರೈಟ್. ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್, ಉಪಕರಣ, ಎಲೆಕ್ಟ್ರಾನಿಕ್ ಉಪಕರಣ. ಓಕೆ, ವಿದ್ಯುನ್ಮಾನ ಉಪಕರಣ. ಟೆಕ್ನಾಲಜಿ ಅಂದರೆ ಆ ಎಲೆಕ್ಟ್ರಾನಿಕ್ನ ತಂತ್ರಜ್ಞಾನ. that enables audio video interaction. Nodi, audio video interaction between two or more persons, right. Here this is the courtroom. Here the judge is sitting, this is jail, Parappana Agrahara. Here there is a camera, there is a system, AV system, audio video system. Okay, then here is the lawyer office, advocate of the client, advocate of the accused, and prosecutor, APP or PP may be here only in the court. So all these people will communicate between them through electronic equipments. So the devices used are audio visual system like CCTV, a video camera, PTZ camera. Whatever I am myself and you are doing is the same thing. We are using the best utilization of the electronic technology, communication technology. ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಲ್ ದೀಸ್ ಥಿಂಗ್ಸ್ ಇಲ್ಲೆಲ್ಲ ಏನಾಗ್ತವೆ ಅಂದರೆ OFC ಮೀಡಿಯಾದಲ್ಲಿ ಹೋಗ್ತವೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಇನ್ಸ್ಟಂಟೇನಿಯಸ್ಲಿ. ನಾನು ನಿಮಗೆ ಮಾತಾಡೋದು, ನೀವು ನಮಗೆ ಮಾತಾಡೋ ತಕ್ಷಣ ಕೇಳುತ್ತೆ. ಸೊ ಈ ರೀತಿಯಾದಂತಹ ವ್ಯವಸ್ಥೆ ಮೊದಲಿರಲಿಲ್ಲ. ಓಲ್ಡ್ ಇದರಲ್ಲಿ CRPCನಲ್ಲಿ ಇರಲಿಲ್ಲ. ಇಟ್ ವಾಸ್ ನಾಟ್ ದೇರ್, ಈ ಜಾಗದಲ್ಲಿ ಇರಲಿಲ್ಲ. ನೌ ಇಟ್ ಹ್ಯಾಸ್ ಕಮ್. ಎಕ್ಸಾಂಪಲ್, used for recording of evidence, confession, conducting remand, identification of proceedings through video conferencing. So this is our first definition. ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಧ್ವನಿ ದೃಶ್ಯ ಸಂವಹನ ಸಾಧ್ಯವಾಗುವ ಯಾವುದೇ ಸಂವಹನ ಸಾಧನ, ಎಲೆಕ್ಟ್ರಾನಿಕ್ ಉಪಕರಣ ಅಥವಾ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತದೆ. ಇದನ್ನು ನಾವು ಏನಂತೀವಿ? ಇದಕ್ಕೆ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತೀವಿ. Audio video electronic means as defined in BNSS 2023 section 2A. ಇದರಲ್ಲಿ ನಾವೇನು ಮಾಡಿದ್ದೀವಿ? ಇದನ್ನು ಡಿಫೈನ್ ಮಾಡಿದ್ದೀವಿ. ಎಸ್. Now bail. Bail also was not defined in our old law. Bail also, it is a new addition. It is there in BNSS. Earlier this bail was not actually defined. No doubt bail ಇತ್ತು, ಆದರೆ ಬೇಲ್ ಅನ್ನೋದನ್ನು ಜಡ್ಜ್ಗಳು ಡಿಫೈನ್ ಮಾಡ್ತಿದ್ರೆ ಹೊರತು ನಮ್ಮ BNS CRPCನಲ್ಲಿ ಅದು ಇರಲಿಲ್ಲ. ಅದನ್ನು ಹೊಸದಾಗಿ ಸೇರಿಸಲಾಯಿತು. ಏನು ಬೇಲ್ ಅಂದರೆ ರಿಲೀಸ್ ಆಫ್ ಎ ಪರ್ಸನ್ ಮೇ ಬಿ ಅಕ್ಯೂಸ್ಡ್ ಆರ್ ಸಸ್ಪೆಕ್ಟೆಡ್ ಆಫ್ ಕಮಿಟಿಂಗ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನನ್ನ ಮೇಲೆ ಸಂಶಯ ಬಂತು ಅಂತ ಇಟ್ಕೊಳ್ಳಿ. I am doing something wrong. ಪೊಲೀಸರು ನನ್ನ ಕರ್ಕೊಂಡು ಹೋಗಿ ಕೂರಿಸ್ಬೋದು, ವಿಚಾರಣೆ ಮಾಡ್ಬೋದು. ಐ ಆಮ್ ಓನ್ಲಿ ಎ ಸಸ್ಪೆಕ್ಟ್. ಈ ರೀತಿಯಾದಂತಹ ಅನೇಕ ಘಟನೆಗಳು ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಬೆಳ್ತಂಗಡಿಯಲ್ಲಿ ನಡೀತಾ ಇದ್ದಾವೆ. ಸಂಶಯ ಬಂದವ್ರನ್ನೆಲ್ಲ ಅವ್ರು ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಸಾಕಷ್ಟು ಜನರಿದ್ದಾರೆ, ಅದಕ್ಕೆ ಈ ಕಡೆನೂ ಇದ್ದಾರೆ, ಆ ಕಡೆಗೂ ಇದ್ದಾರೆ. ನಾನು ನಿಮಗೆ ಉದಾಹರಣೆಯ ರೂಪದಲ್ಲಿ
ಆ ಒಂದು ಉದಾಹರಣೆನ ಕೊಡ್ತಾ ಇದ್ದೀನಿ. ನಾನು ಆ ಸೈಡು ಮಾತಾಡ್ತಾ ಇಲ್ಲ, ಈ ಸೈಡು ಮಾತಾಡ್ತಾ ಇಲ್ಲ. ಇದು ಇವ್ರನ್ನ ಕರ್ಕೊಂಡು ಹೋಗುವಂಥದ್ದು. ಕರ್ಕೊಂಡು ಹೋಗಿ ಮತ್ತೇನು, ನೀನು ನಾಳೆ ಬರಬೇಕು ಅಂಥೇಳಿ ಕಂಡೀಷನ್ ಹಾಕಿ ಅವನ ಕಡೆ ಸಹಿ ಮಾಡಿಸ್ಕೊಳ್ಳೋದು. ಸಹಿ ಮಾಡಿಸ್ಕೊಂಡು ಅವ್ನು ಬಿಡುಗಡೆ ಮಾಡೋದು. ಅದಕ್ಕೆ ಏನಂತಾರೆ, ಜಾಮೀನು ಅಂತಾರೆ. ಪೊಲೀಸರೇ ಜಾಮೀನು ಕೊಡ್ತಾರೆ. ರಿಲೀಸ್ ಆಫ್ ಎ ಪರ್ಸನ್. ಆಮೇಲೆ ಅಕ್ಯೂಸ್ಡ್ ಇರ್ಬೋದು, ಯಾರ್ದರ ಮೇಲೆ ಈಗ ಅಪರಾಧ ಮಾಡಿದ ವ್ಯಕ್ತಿ ಇರ್ಬೋದು. ಆ ವ್ಯಕ್ತಿಯನ್ನು ಕೂಡ ಅವ್ರು ಏನು ಮಾಡ್ಬೋದು, ಅವನಿಗೆ ಜಾಮೀನು ಕೊಡ್ತಾರೆ. ಅವ್ನು ಪರ್ಸನಲ್ ಸಹಿ ಮಾಡಿಸ್ಕೊಂಡು ನೀನು ಮತ್ತೆ ಕರೆದಾಗ ಬರಬೇಕು ಅಂತ ಹೇಳಿ ಬಿಟ್ಬಿಡ್ತಾರೆ ಅವನು. ದಟ್ ಈಸ್ ವಾಟ್ ಈಸ್ ಜಾಮೀನ್, ರೈಟ್? ಅಥವಾ ಬೇಲ್. ರಿಲೀಸ್ ಆಫ್ ಪರ್ಸನ್ ಅಕ್ಯೂಸ್ಡ್ ಆರ್ ಸಸ್ಪೆಕ್ಟೆಡ್ ಆಫ್ ಎನ್ ಅಫೆನ್ಸ್, ಸಸ್ಪೆಕ್ಟೆಡ್ ಆಫ್ ಕಮಿಟಿಂಗ್ ಎನ್ ಅಫೆನ್ಸ್ ಫ್ರಮ್ ದ ಕಸ್ಟಡಿ ಆಫ್ ಲಾ ಅಪಾನ್ ಸರ್ಟನ್ ಕಂಡೀಷನ್ಸ್. ಕೆಲವೊಂದು ಕಂಡೀಷನ್ಸ್ ಬರೆಸ್ಕೊಂತಾರೆ, ಆ ಕಂಡೀಷನ್ಸ್ನ ಷರತ್ತುಗಳೊಂದಿಗೆ. ಇಂಪೋಸ್ಡ್ ಬೈ ದ ಆಫೀಸರ್ ಆರ್ ದ ಕೋರ್ಟ್. ಇಲ್ಲಿ ಆಫೀಸರ್ ಅಂದರೆ ಪೊಲೀಸು, ಕೋರ್ಟ್ ಅಂದರೆ ನ್ಯಾಯಾಲಯ. ಜನರಲಿ ಆನ್ ಎ ಎಕ್ಸಿಕ್ಯೂಷನ್ ಆಫ್ ಎ ಬಾಂಡ್ ಆರ್ ಬೇಲ್ ಬಾಂಡ್. ನಾವೇನು ಮಾಡ್ತೀವಿ, ಒಂದು ಬಾಂಡ್ ಬರ್ಕೊಟ್ಬಿಡ್ತೀವಿ, ಅಲ್ಲಿ ಸಹಿ ಮಾಡ್ತೀವಿ, ಒಂದು ಫಾರ್ಮ್ಯಾಟ್ ಇರುತ್ತೆ, ಅದರಲ್ಲಿ ಸೈನ್ ಮಾಡಿಕೊಡ್ತೀವಿ. ಅಪರಾಧಕ್ಕೆ ಸಂಬಂಧಿಸಿದ ಆರೋಪಿಯು ಅವನ ಸಂಶಯಿತನು ಬಂಧನದಿಂದ ಬಿಡುಗಡೆಯಾಗಲು ನ್ಯಾಯಾಲಯ ಅಥವಾ ಅಧಿಕಾರಿಯಿಂದ ವಿಧಿಸಲ್ಪಡುವ ಷರತ್ತುಗಳ ಮೇಲೆ ನೀಡಲಾಗುವ ಸ್ವಾತಂತ್ರ್ಯ. ಅದನ್ನು, ಆ ಸ್ವಾತಂತ್ರ್ಯಕ್ಕೆ ನಾವೇನಂತೀವಿ, ಜಾಮೀನು ಅಂತೀವಿ. ಅವರ್ ಆರ್ಟಿಕಲ್ 21 is restricted here. Article 21. What is Article 21? No person's life and liberty can be taken away without the procedure established by law. The procedure established by law is, this is the law. What is that law? BNSS 2023. In this law and BNS, in this law 2023, we have written all the procedures. Particularly in BNSS, we have written the procedure. How he should be arrested, how his freedom can be taken away, how his freedom can be temporarily given. This is nothing but freedom is temporarily given. ಜಾಮೀನು, ಅವನಿಗೆ ಜಾಮೀನು ಕೊಡ್ತೀವಿ. ಅವನೊಂದು ಬಾಂಡ್ ಬರೆಸ್ಕೊಂಡು, ಇದು ಜಾಮೀನಿನ ಅರ್ಥ, ಬೇಲ್ನ ಅರ್ಥ, ರೈಟ್? ದೆನ್ ವಾಟ್ ಈಸ್ ಬೇಲೆಬಲ್ ಅಫೆನ್ಸ್? ನೀವು ಈ ಬೇಲೆಬಲ್ ಅಫೆನ್ಸು, ನಾನ್ ಬೇಲೆಬಲ್ ಅಫೆನ್ಸು ನೋಡಬೇಕು ಅಂತಂದರೆ ನೀವು BNSನ ಶೆಡ್ಯೂಲ್ 1 ನೋಡಬೇಕು. ಯಾವುದೇ ಕ್ರಿಮಿನಲ್ ಕೇಸ್ ಹ್ಯಾಂಡಲ್ ಮಾಡುವಂಥ ವಕೀಲರು ಇರ್ತಾರಲ್ಲ, ಅವರು ತಕ್ಷಣ ಏನಾಗಿದೆ ಅಂದ್ಕೊಳ್ಳಿ ಫಸ್ಟ್ ಶೆಡ್ಯೂಲ್ಗೆ ಹೋಗ್ತಾರೆ. ಅವರು ಯಾವುದಕ್ಕೇನಿದೆ, ಏನು ಅಪರಾಧ, ಇದಕ್ಕೆ ಏನೇನಿದೆ, ಇದಕ್ಕೆ ಬೇಲ್ ಸಿಗುತ್ತಾ, ಇದಕ್ಕೆ ಬೇಲ್ ಸಿಗಲ್ವಾ, ಲೈಕ್ ದಟ್ ದೇ ವಿಲ್ ಸಿ. ಎನ್ ಅಫೆನ್ಸ್ ವಿಚ್ ಈಸ್ ಶೋನ್ ಆ್ಯಸ್ ಬೇಲೆಬಲ್. ಇಲ್ಲಿ ಬೇಲೆಬಲ್ ಯಾವುದು ಅಲ್ಲ ಅನ್ನೋದನ್ನು ಬರೆದು ಬಿಟ್ಟಿದ್ದೀವಿ ನಾವು. ಆರ್ ಮೇಡ್ ಬೇಲೆಬಲ್ ಬೈ ಎನಿ ಅದರ್ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಬರೀ BNSS ಅಲ್ಲೇ ಇರಬೇಕಂತೇನಿಲ್ಲ, ಇನ್ನೂ ಬೇರೆ ಬೇರೆ ಕಾನೂನು ಇದ್ದಾವೆ. ಫಾರ್ ಎಕ್ಸಾಂಪಲ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಅವುಗಳು ಕೂಡ ಇದ್ರ ಜೊತೆಗೆ ಪ್ಯಾರಲಲ್ ಆಗಿ ಕೆಲಸ ಮಾಡ್ತವೆ ಆ ಕಾನೂನುಗಳು. ಅದರಲ್ಲೂ ಕೆಲವು ಪದ್ಧತಿಗಳು, ಪ್ರೊಸೀಜರ್ಗಳು ಇದ್ದಾವೆ. ಆದ್ದರಿಂದ ಈ ಶಬ್ದ ಯೂಸ್ ಮಾಡಿದ್ದಾರೆ. ಆರ್ ಎನಿ ಅದರ್ ಲಾ ಅಂದರೆ ಇಟ್ ಮೇ ಬಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಇಟ್ ಮೇ ಬಿ PMLA ಆ್ಯಕ್ಟ್, ಇಟ್ ಮೇ ಬಿ ಪೋಸ್ಕೋ. ವಾಟ್ ಈಸ್ ಪೋಸ್ಕೋ? ಪೋಸ್ಕೋ ಈಸ್ ಸೆಕ್ಷುವಲ್ ಹರಾಸ್ಮೆಂಟ್ ಆನ್ ಚಿಲ್ಡ್ರನ್. ಓಕೆ, ಇವು ಎಲ್ಲವುಗಳಲ್ಲೂ ಈ ರೀತಿಯಾದಂತಹ ಪ್ರಾವಧಾನ ಇರಬಹುದು, ಇಲ್ಲದೆ ಇರಬಹುದು. ಎಸ್ಪೆಷಲಿ ಪೋಸ್ಕೋದಲ್ಲಿ ಬೇಲೆಬಲ್ ಇಲ್ಲ, ದೇರ್ ಇಸ್ ನೋ ಬೇಲೆಬಲ್. ಪ್ರಥಮ ವೇಳಾಪಟ್ಟಿ ಅಲ್ಲ, ಇದು ಅನುಸೂಚಿ, 1ನೇ ಅನುಸೂಚಿ. ಈ 1ನೇ ಅನುಸೂಚಿ ಎಲ್ಲಿದೆ? ಇದು BNSSನ ಶೆಡ್ಯೂಲ್ 1ನಲ್ಲಿ, ಅಥವಾ ಇತರ ಕಾನೂನಿನ ಪ್ರಕಾರ ಜಾಮೀನಿಗೆ ಅರ್ಹವೆಂದು ಘೋಷಿಸಲ್ಪಟ್ಟ ಅಪರಾಧವನ್ನು ಜಾಮೀನಿಗೆ ಅರ್ಹ ಅಪರಾಧ ಎನ್ನುತ್ತಾರೆ. ಬೇಲೆಬಲ್ ಅಫೆನ್ಸ್, ನಾನ್ ಬೇಲೆಬಲ್ ಅಫೆನ್ಸ್ ಎರಡೂ ಇರುತ್ತೆ. ನಾನ್ ಬೇಲೆಬಲ್ ಅದು ನಿಮ್ಗೇನಾಗುತ್ತೆ ಅಂದರೆ ಈ ಶೆಡ್ಯೂಲ್ 1ನಲ್ಲಿ ಸಿಗ್ತದೆ ಅಥವಾ ಅನುಸೂಚಿ 1ರಲ್ಲಿ ಸಿಗ್ತದೆ. ಎಸ್, ಬೇಲ್ ಬಾಂಡ್. ಎನದರ್ ಥಿಂಗ್ ಈಸ್, ವಾಟ್ ಈಸ್ ಬೇಲ್ ಬಾಂಡ್? ಬೇಲ್ ಬಾಂಡ್ ಅಂದ್ರೆ ಏನು? ಓಕೆ, ಎನ್ ಅಂಡರ್ಟೇಕಿಂಗ್, ರೈಟಿಂಗಲ್ಲಿ ನಾವು ಬರ್ಕೊಡ್ತೀವಿ.
ಇಲ್ಲ ನಾನು ಹಿಂಗೆ ಮಾಡಲ್ಲ, ಈ ಷರತ್ತುಗಳಿಗೆ ನಾನು ಬಾಧ್ಯನಾಗಿರ್ತೇನೆ, ಒಪ್ಕೊಂಡಿರುತ್ತೇನೆ, ಈ ರೀತಿ ಬರ್ಕೊಡ್ತೇನೆ, ಅದಕ್ಕೆ ಬಾಂಡ್ ಅಂತ ಹೇಳ್ತಾರೆ. ಎನ್ ಅಂಡರ್ಟೇಕಿಂಗ್ with surety by an accused for release on bail ensuring appearance when required. ನೋಡಿ, ಜಾಮೀನು ಸ್ವಲ್ಪ ದುಡ್ಡನ್ನು, ಹೊಲವನ್ನು, ಯಾವುದೋ ಪ್ರಾಪರ್ಟಿನೋ ಅವೆಲ್ಲ ಬರ್ಸ್ಕೊಂತಾರೆ ಅವರು. ದೇ ವಿಲ್ ಟೇಕ್ ಇನ್ ರೈಟಿಂಗ್. ಅದಕ್ಕೆ ನಾವೇನಂತೀವಿ? ಬೇಲ್ ಬಾಂಡ್ ಅಂತೀವಿ. ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್. 2D. ಓಕೆ, ಸೆಕ್ಷನ್ 2D. ದೆನ್ ಬಾಂಡ್. ನೋಡಿ, ಬೇಲ್ ಬಾಂಡ್ಗೂ ಮತ್ತು ಬಾಂಡ್ಗೆ ವ್ಯತ್ಯಾಸ ಇದೆ. ಇನ್ ಬೇಲ್ ಬಾಂಡ್ ಯು ವಿಲ್ ಹ್ಯಾವ್ ಎ ಶ್ಯೂರಿಟಿ. ಯು ವಿಲ್ ಹ್ಯಾವ್ ಎ ಶ್ಯೂರಿಟಿ. ಶ್ಯೂರಿಟಿ ಅಂದರೆ ನೀವು ಏನಾದರೂ ವ್ಯಾಲ್ಯೂಯೇಬಲ್ ವಸ್ತುನ ಅಲ್ಲಿ ಅಡ ಇಡಬೇಕು. ದಟ್ ಈಸ್ ವಾಟ್ ಈಸ್ ಶ್ಯೂರಿಟಿ, ರೈಟ್? ಆ್ಯನ್ ಅಂಡರ್ಟೇಕಿಂಗ್ ವಿತ್ ಶ್ಯೂರಿಟಿ. ಆರ್ ಎ ಪರ್ಸನ್, ಇನ್ನೊಬ್ಬ ಪರ್ಸನ್ ಬಂದು ಕೊಡ್ತಾನೆ ನಿಮ್ಗೆ, ಮತ್ತೊಬ್ಬ ವ್ಯಕ್ತಿ ಬಂದು ನಿಮ್ಮ ಪರವಾಗಿ ಬರ್ಕೊಡ್ತಾನೆ. ಅವನ ಆಸ್ತಿನ ಅವಾಗೆಲ್ಲ ಪಟ್ಟ ತೊಗೊಂಡು ಹೋಗ್ತಾರೆ ಅವ್ರು. ಈ ಆಸ್ತಿಯ ಡಾಕ್ಯುಮೆಂಟ್ಗಳು ತೊಗೊಂಡೋಗಿ ಆ ಡಾಕ್ಯುಮೆಂಟಲ್ಲಿ ಇಟ್ಟು ಆಮೇಲೆ ಫಾರ್ಮ್ಯಾಟಲ್ಲಿ ಸಹಿ ಮಾಡಿ, ಸ್ವಾಮಿ ಅವ್ನು ಬಿಡಿ, ಅವ್ನು ಹೋಗ್ಲಿಲ್ಲ ಅಂದ್ರೆ ಕರ್ಕೊಂಬರ್ತೀನಿ ಅಂತ. ಅವ್ನು ತಪ್ಪಿಸ್ಕೊಂಡು ಓಡೋದ್ರೆ ನಮ್ಮನ್ನು ಹಿಡ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ದಟ್ ಆಲ್ಸೋ ವಿ ಶುಡ್ ನೋ. ಓಕೆ, ಆ್ಯನ್ ಅಂಡರ್ಟೇಕಿಂಗ್ ವಿತ್ ಶ್ಯೂರಿಟಿ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಹಿಯರ್ ಪರ್ಸನಲ್ ಅಂಡರ್ಟೇಕಿಂಗ್. ಬರೀ ಬಾಂಡ್ ಅಂತಂದ್ರೆ ಬೇರೆ ಯಾರು ಬರೋದಿಲ್ಲ, ಇಲ್ಲೇ ಬೇರೆ ಯಾರು ಬರೋದಿಲ್ಲ, ಅವನೇ ಸ್ವತಃ ಬರ್ಕೊಡೋದು ಕೊಡ್ತಾನಲ್ವಾ, ಅದಕ್ಕೆ ಪರ್ಸನಲ್. ಆ ಪರ್ಸನಲ್ ಬಾಂಡ್ಗೆ ಬರೀ ಬಾಂಡ್ ಅಂತಾರೆ. ಬರೀ ಎ ಪರ್ಸನಲ್ ಅಂಡರ್ಟೇಕಿಂಗ್ ವಿದೌಟ್ ಶ್ಯೂರಿಟಿ. ನೋಡಿ, ಹಿಯರ್ ದೇರ್ ಇಸ್ ನೋ ಶ್ಯೂರಿಟಿ, ಹಿಯರ್ ದೇರ್ ಇಸ್ ನೋ ಶ್ಯೂರಿಟಿ, ವೇರ್ ಹಿಯರ್ ದೇರ್ ಇಸ್ ಎ ಶ್ಯೂರಿಟಿ. ಹಿಯರ್ ದೇರ್ ಇಸ್ ಎ ಶ್ಯೂರಿಟಿ. ಡಿಫರೆನ್ಸ್ ನೋಡಿ. ಬೇಲ್ ಬಾಂಡ್ ಬೇರೆ, ಬಾಂಡ್ ಬೇರೆ. ಬರೀ ಬಾಂಡ್ ಅಂದರೆ ಶ್ಯೂರಿಟಿ ಇರೋದಿಲ್ಲ, ಖಾತ್ರಿದಾರ ಇರೋದಿಲ್ಲ, ರೈಟ್? ಜಾಮೀನುದಾರರಿಲ್ಲದೆ, ಜಾಮೀನುದಾರರಿಲ್ಲದೆ. ಇಲ್ಲಿ ಜಾಮೀನ್ದಾರಿದ್ದಾರೆ, ಇಲ್ಲಿ ಜಾಮೀನ್ದಾರರಿದ್ದಾರೆ. ಆರೋಪಿಯ ಬಿಡುಗಡೆಗಾಗಿ ಜಾಮೀನುದಾರರೊಂದಿಗೆ ನೀಡುವ ಬಾಂಡ್, ಜಾಮೀನುದಾರರೊಂದಿಗೆ ನೀಡುವ ಬಾಂಡ್. ಬರೀ ಬಾಂಡ್ ಅಂತಂದರೆ ಅವನೇ ಬರ್ಕೊಡುವಂಥದ್ದು, ಅವನೇ. ಉಳಿದೆಲ್ಲ ಒಂದೇ, ಪ್ರೊಸೆಸ್ ಈಸ್ ಸೇಮ್. ದ ಬಾಂಡ್ ಈಸ್ ಟು ಬಿ ಗಿವನ್ ಬೈ ದ ಅಕ್ಯೂಸ್ಡ್ ಆರ್ ಪರ್ಸನ್ ಕನ್ಸರ್ನ್ಡ್ ಹಿಮ್ಸೆಲ್ಫ್, ನಾಟ್ ಬೈ ಎ ಥರ್ಡ್ ಪಾರ್ಟಿ. ಬರೀ ಬಾಂಡ್ ಅಂದರೆ ಇನ್ನೊಬ್ಬ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿಲ್ಲ. ಬಟ್ ಇದು ಬೇಲ್ ಬಾಂಡ್ ಅಂದರೆ ದೇರ್ ಈಸ್ another third person is there. ಅಷ್ಟೇ. That is the concept. Then charge. What do you understand by charge? A formal accusation made against a person. ಒಬ್ಬ ವ್ಯಕ್ತಿಯ ಮೇಲೆ ಹೊರಿಸಲಾದ ಅಪರಾಧಗಳಿಗೆ ನಾವೇನಂತೀವಿ? ಚಾರ್ಜ್ ಅಂತ ಹೇಳ್ತೀವಿ. ಪರ್ಸನ್ that he has committed a particular offense. That he has committed a particular offense. ಯಾವುದೋ ಒಂದು ಅಪರಾಧಿಕ ತಪ್ಪನ್ನು ಮಾಡಿದ್ದಾನೆ ಎನ್ನುವ ಅಧಿಕೃತ ಆರೋಪಕ್ಕೆ ನಾವೇನಂತೀವಿ? ಚಾರ್ಜ್ ಅಂತೀವಿ. ಅಧಿಕೃತ ಆರೋಪಕ್ಕೆ ನಾವೇನಂತೀವಿ? ಚಾರ್ಜ್ ಅಂತೀವಿ. ಎ ಚಾರ್ಜ್ ಇಸ್ ಎ ಫಾರ್ಮಲ್ ರಿಟರ್ನ್ ಅಕ್ಯುಸೇಷನ್. ನೋಡಿ, ನಾವು ಅದನ್ನು ಲಿಖಿತ ರೂಪದಲ್ಲಿ ಬರಿತೀವಿ. ಫ್ರೇಮ್ಡ್ ಬೈ ಎ ಕೋರ್ಟ್ ಸ್ಪೆಸಿಫೈಯಿಂಗ್ ಎಕ್ಸಾಕ್ಟ್ ಅಫೆನ್ಸ್ ವಿತ್ ವಿಚ್ ದ ಅಕ್ಯೂಸ್ಡ್ ಈಸ್ ಚಾರ್ಜ್ಡ್. ನೋಡಿ, ಹಿಯರ್ ದಿಸ್ ಈಸ್ ಎ ಜುಡಿಷಿಯಲ್ ಆ್ಯಕ್ಷನ್. ಚಾರ್ಜ್ ಈಸ್ ನಾಟ್ ಪೊಲೀಸ್ ಆ್ಯಕ್ಷನ್, ಚಾರ್ಜ್ ಈಸ್ ಜುಡಿಷಿಯಲ್ ಆ್ಯಕ್ಷನ್. ಬಿಕಾಸ್ ಜುಡಿಷಿಯರಿ, ನಾ ಹೇಳಿದ್ನಲ್ವಾ, ಇನ್ಕ್ವೈರಿ. Earlier it was investigation. Investigation is done by police. Enquiry is done by magistrate. Magistrate. ಈ ಮ್ಯಾಜಿಸ್ಟ್ರೇಟ್ ಇದಾರಲ್ಲ, he will frame the charge. He will frame the charge. ಚಾರ್ಜ್ ಅನ್ನು ಫ್ರೇಮ್ ಮಾಡುವವರು ಮ್ಯಾಜಿಸ್ಟ್ರೇಟ್. He will frame the charge. ಅಂದರೆ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ ಮೇಲೆ ಅನಿಸುತ್ತೆ ಅವರಿಗೆ, ಓ ಇವನು ತಪ್ಪು ಮಾಡಿದ್ದಾನೆ ಅಂಥೇಳಿ he will frame the charge. Right? By the court specifying exact offense with which the accused is charged. So when the charge is framed, then that will become a charge sheet. ಆರೋಪ ಎಂದರೆ ನ್ಯಾಯಾಲಯವು ಆರೋಪಿಯ ವಿರುದ್ಧ ಅವನಿಂದ ಯಾವ ಅಪರಾಧ ಎಸಗಲ್ಪಟ್ಟಿದೆ, ಯಾವ ಕಾನೂನಿನ ಅಡಿಯಲ್ಲಿ ಮತ್ತು ಯಾವ ಸಂದರ್ಭದಲ್ಲಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಬರಹಿತವಾಗಿ ಪ್ರಕಟಿಸುವ ಅಧಿಕೃತ ಆರೋಪ ಪತ್ರ, ಲಿಖಿತವಾಗಿ. ಹೀಗೂ ಬರೆಯುವುದು ನಾವು, ಲಿಖಿತವಾಗಿ. ದಟ್ ಈಸ್ ವಾಟ್ ಈಸ್ ಚಾರ್ಜ್ ಮೀನ್ಸ್ ದಟ್, ರೈಟ್? ನೆಕ್ಸ್ಟ್, cognizable offense. Cognizable offense is available in 2G and in 2O its opposite available. 2O ನಲ್ಲಿ ನಾನ್ ಕಾಗ್ನಿಸಿಬಲ್ ಅಫೆನ್ಸ್. ನೆನ್ಪಿಟ್ಕೊಳ್ಳಿ, ಎರಡು ಥರ ಒಬ್ಬ ವ್ಯಕ್ತಿಯನ್ನು ಎರಡು ರೀತಿಯಲ್ಲಿ ನಾವೇನು ಮಾಡ್ಬೋದು?
ಕಷ್ಟ ಬಂಧನ ಮಾಡ್ಬೋದು. ಎರಡು ರೀತಿಯಲ್ಲಿ ನಾವೇನು ಮಾಡ್ಬೋದು, ಕಸ್ಟಡಿಗೆ ತಗೋಬೋದು, ಅರೆಸ್ಟ್ ಮಾಡ್ಬೋದು ಅಥವಾ ಬಂಧನ ಮಾಡ್ಬೋದು. ಒಂದು ಪೊಲೀಸರು ನೇರವಾಗಿ ಮಾಡ್ತಾರೆ. ಕೆಲವು ಅಪರಾಧದಲ್ಲಿ ಪೊಲೀಸರಿಗೆ ಯಾರ ಪರವಾನಗಿನೂ ಬೇಕಾಗಿಲ್ಲ. ಅವ್ರು ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ಅವ್ರ ಹತ್ರ ಸಾಕ್ಷ್ಯಾಧಾರ ಇದ್ದರೆ ಅವನ್ನ ಹಿಡ್ಕೊಂಡು ಬಂದು ಜೈಲಲ್ಲಿ ಕೂರಿಸ್ತಾರೆ. ಸೊ ದಟ್ ಈಸ್ ಕಾಗ್ನಿಜಿಬಲ್ ಅಫೆನ್ಸ್. ದಟ್ ಈಸ್ cognizable offense. An offense for which police officer may arrest without warrant. Without warrant. ಅಲ್ಲಿ ಅವನಿಗೆ ವಾರಂಟ್ ಬೇಕಿಲ್ಲ. And begin investigation without the order of a magistrate. ಆಮೇಲೆ ಮ್ಯಾಜಿಸ್ಟ್ರೇಟರ್ ಆಜ್ಞೆ ಇಲ್ಲದೇನೆ ಅವರು ತಮ್ಮ ಕೆಲಸ ಶುರು ಮಾಡ್ತಾರೆ. ಅವ್ರ ಕೆಲಸ ತನಿಖೆ ಮಾಡುವುದು. ಅವ್ರ ಕೆಲಸ ಏನು? ತನಿಖೆ ಮಾಡುವುದು. ನೋಡಿ, ಇದು ಇನ್ವೆಸ್ಟಿಗೇಷನ್, ಇದು ವಿಚಾರಣೆ. ಇದು ವಿಚಾರಣೆ, ಇದು ತನಿಖೆ. ತನಿಖೆ ಮಾಡುವವರು ಪೊಲೀಸರು. ತನಿಖೆ ಮಾಡುವವರು ಪೊಲೀಸರು, ರೈಟ್? ಅಂದರೆ ನ್ಯಾಯಾಧೀಶರನ್ನು ಕೇಳದೆ, ಮ್ಯಾಜಿಸ್ಟ್ರೇಟರನ್ನು ಕೇಳದೆ, ಅವರ ಅನುಮತಿ ಇಲ್ಲದೆ ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆ ಪ್ರಾರಂಭಿಸುವಂತಹ ಅಪರಾಧ ಇದ್ದರೆ ಆ ಅಪರಾಧಕ್ಕೆ ನಾವೇನಂತೀವಿ? ಕಾಗ್ನಿಜಿಬಲ್ ಅಫೆನ್ಸ್. ಇದಕ್ಕೆ ಸಂವಹನೀಯ ಅಂತಾರೆ. ಸಂವಹನೀಯ ಅಪರಾಧ. ಗ್ರಹಣೀಯ ಅನ್ನೋದಕ್ಕಿಂತ ನೀವೇನು ಸಂವಹನೀಯ ಅಪರಾಧ ಅಂತ ಹೇಳಿ. ಇದಕ್ಕೆ ಸಂವಹನೀಯವಲ್ಲದ ಅಂತ ಹೇಳಬೇಕು. ಸಂವಹನೀಯವಲ್ಲದ ಅಪರಾಧ. ಅಗ್ರಹಣೀಯ ಅನ್ನೋದಕ್ಕಿಂತ ನಾವೇನಂತೀವಿ? ಆ್ಯಕ್ಚುಲಿ ಶಬ್ದ ಯೂಸ್ ಮಾಡಿರೋದು ಸಂವಹನೀಯವಲ್ಲದ. ಸಂವಹನೀಯವಲ್ಲದ ಅಂತಕ್ಕಂಥ ಶಬ್ದನ ಇಲ್ಲಿ ಯೂಸ್ ಮಾಡಬೇಕು. ಹಂಗಿದ್ರೆ ಇದೇನು ಸಂವಹನೀಯವಲ್ಲದ ಅಂದರೆ? ಎನ್ ಅಫೆನ್ಸ್ ಫಾರ್ ವಿಚ್ ಪೊಲೀಸ್ ಆಫೀಸರ್ ಹ್ಯಾಸ್ ನೋ ಅಥಾರಿಟಿ ಟು ಅರೆಸ್ಟ್. ಈ ಕೆಲವು ಅಪರಾಧಗಳು ಹಿಂಗಿರ್ತಾವಲ್ಲ, ಅಂತಹ ಅಪರಾಧಗಳಿಗೆ ಪೊಲೀಸರಿಗೆ ಆ ವ್ಯಕ್ತಿಯನ್ನು ಬಂಧಿಸುವ ಅಧಿಕಾರ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ ಅವರು? ಮೊದಲು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ರಿಪೋರ್ಟ್ ಕೊಡ್ತಾರೆ, ಇಂಥ ವ್ಯಕ್ತಿಯ ಮೇಲೆ ಈ ರೀತಿಯಾದಂಥ ಸಂಶಯ ಇದೆ, ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂಥೇಳಿ. ಆವಾಗ ಮ್ಯಾಜಿಸ್ಟ್ರೇಟ್ ಕುಲಂಕುಲವಶವಾಗಿ ಪರಿಶೀಲನೆ ಮಾಡಿ ಅವರು ವಾರಂಟ್ ಇಶ್ಯೂ ಮಾಡ್ತಾರೆ. ಇಫ್ ದ ವಾರಂಟ್ ಈಸ್ ಇಶ್ಯೂಡ್, ದೆನ್ ಹಿ ಕ್ಯಾನ್ ಬಿ ಅರೆಸ್ಟೆಡ್. ಸಚ್ ಅಫೆನ್ಸಸ್ ಆರ್ ಕಾಲ್ಡ್ ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್. ಅವುಗಳನ್ನು ನಾವು ಸಂವಹನೀಯವಲ್ಲದ ಅಪರಾಧಗಳು ಅಂತ ಹೇಳ್ತೀವಿ. ಯಾವ ಸಂವಹನೀಯವಾದ ಅಪರಾಧಗಳಿದ್ದಾವೆ ಅವುಗಳಿಗೆ ವಾರಂಟ್ ಬೇಕಿಲ್ಲ. Therefore, there are two types of offenses, cognizable and non-cognizable, right? So then, notification ಅಂದ್ರೇನು? ಪ್ರಕರಣೆ ಅಂದ್ರೇನು? ಪ್ರಕಟಣೆ ಅಂದ್ರೇನು? ನಮ್ಮ BNSS ಕಾಯ್ದೆಯ ಪ್ರಕಟಣೆ ಅಂದರೆ ಅದನ್ನು ಗೆಜೆಟಲ್ಲಿ ಪ್ರಿಂಟ್ ಮಾಡಬೇಕು. Anything that is published in the gazette with respect to criminal offenses, that is called notification ಅಥವಾ ಪ್ರಕಟಣೆ. ಅಪರಾಧ, ಅಫೆನ್ಸ್ ಅಂದ್ರೆ ಏನು? ವಾಟ್ ಈಸ್ ಅಫೆನ್ಸ್ ಅಕಾರ್ಡಿಂಗ್ ಟು BNSS ಸೆಕ್ಷನ್ 2Q. Any act or omission made punishable under any law for the time being in force. ಒಬ್ಬ ವ್ಯಕ್ತಿ ಏನಾದರೂ ಕೃತ್ಯವನ್ನು ಮಾಡಿದರೆ, ನಾನು ಒಂದು ಕೃತ್ಯವನ್ನು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆ ಕೃತ್ಯ BNSನಲ್ಲಿ ಅಥವಾ ಬೇರೆ ಕಾಯ್ದೆಯಲ್ಲಿ ಬರೆದಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಪಾಠ ಮಾಡೋದಕ್ಕೆ ಒಬ್ಬೊಬ್ಬರ ಕಡೆಯಿಂದ 10,000 ರೂಪಾಯಿ ಕಲೆಕ್ಟ್ ಮಾಡ್ತೀನಿ. ಅದು ನಾನು ಒಂದು ಕಾಲೇಜಿನಲ್ಲಿ ಪೇಯ್ಡ್ ಲೆಕ್ಚರ್ ಆಗಿ ನಂಗೆ ಸಂಬಳ ಕೊಡ್ತಾರೆ. ಆದರೂ ಸ್ಟೂಡೆಂಟ್ಸ್ ಹೇಳ್ತೀನಿ, ಎಲ್ಲ 10,000 ತಂದು ಕೊಡ್ಬೇಕು ನೀವು ಅಂತ. ಆವಾಗ 10,000 ರೂಪಾಯಿ ಕಲೆಕ್ಟ್ ಮಾಡೋದಿದೆಯಲ್ಲ, ಅದು ಅಪರಾಧ. ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಇಸ್ ಎ ಕರಪ್ಟ್ ಪ್ರಾಕ್ಟೀಸ್. ಆವಾಗ ಅದಕ್ಕೆ ನಾವೇನಂತೀವಿ? ಅಫೆನ್ಸ್ ಅಂತ ಹೇಳ್ತೀವಿ. ಯಾವುದನ್ನು ನೀವು BNSಲ್ಲಿ ಬರೆದಿದ್ದೀರೋ ಅವೆಲ್ಲ ಅಪರಾಧಗಳೇ. ಪ್ಲಸ್ ದೇರ್ ಆರ್ ಅದರ್ ಲಾಸ್ ಆಲ್ಸೋ. ದೇರ್ ಆರ್ ಅದರ್ ಸಿವಿಲ್ ಪ್ರೊಟೆಕ್ಷನ್, ಸಿವಿಲ್ ರೈಟ್ಸ್, ಓಕೆ, ಆರ್ PMLA, then I have told Prevention of Corruption Act, okay, then POSCO Act or POXO
ಆ್ಯಕ್ಟ್, ಇವೆಲ್ಲವುಗಳಲ್ಲಿ ಏನು ಬರೆದಿರ್ತೀವಲ್ಲ ಅವಕ್ಕೆ ಅಪರಾಧ. ಅದಕ್ಕೆ ಏನಂತೀವಿ, ಎನಿ ಆ್ಯಕ್ಟ್ ಆರ್ ಒಮಿಷನ್ ಮೇಡ್ ಪನಿಷಬಲ್ ಅಂಡರ್ ಎನಿ ಲಾ. ಇವಕ್ಕೆಲ್ಲವಕ್ಕೂ ಶಿಕ್ಷೆ ಇದ್ದರೆ ಅವಕ್ಕೆ ನಾವೇನಂತೀವಿ, ಅಫೆನ್ಸ್ ಅಂತೀವಿ. ಯಾವ ತಪ್ಪನ್ನು ನಾವು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡ್ತೀನಿ ನಾನು, ಯಾರ್ದೋ ಸಾಲ ತೊಗೊಂಡು ಕೊಡೋದೇ ಇಲ್ಲ, ಅಥವಾ ನನ್ನ ಹತ್ರ ಆಸ್ತಿನೇ ಇರೋದಿಲ್ಲ, ನಾನೇನು ಮಾಡ್ತೀನಿ, ಬೇರೆದವರಿಗೆ ಇನ್ನೊಬ್ರು ಆಸ್ತಿ ಬರೆದು ಕೊಟ್ಟಿರ್ತೀನಿ. ಇವೆಲ್ಲ ಪನಿಷಬಲ್ ಅಲ್ಲ. ಇವು ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಪನಿಷಬಲ್. ದೇ ಆರ್ ಸಮಥಿಂಗ್ ಡಿಫ್ರೆಂಟ್. ದೇ ಆರ್ ಕಾಲ್ಡ್ ಸಿವಿಲ್ ಅಫೆನ್ಸಸ್ ಆರ್ ಸಿವಿಲ್ ರಾಂಗ್ಸ್. ಅಫೆನ್ಸ್ ಅಂತ ಶಬ್ದ ಯೂಸ್ ಮಾಡಬಾರ್ದು. ಓಕೆ, ಸಿವಿಲ್ ರಾಂಗ್ಸ್. ಆಲ್ ರಾಂಗ್ಸ್ ಆರ್ ನಾಟ್ ಪನಿಷಬಲ್. ಆಲ್ ರಾಂಗ್ಸ್ ಆರ್ ನಾಟ್ ಪನಿಷಬಲ್, ಬಟ್ ರಾಂಗ್ಸ್ ಅಗೇನ್ಸ್ಟ್ ಸೊಸೈಟಿ ಆರ್ ಪನಿಷಬಲ್. ರಾಂಗ್ಸ್ ಅಗೇನ್ಸ್ಟ್ ಸೊಸೈಟಿ ಆರ್ ಪನಿಷಬಲ್. ಅವೆಲ್ಲವನ್ನು ನಾವು ಇದರಲ್ಲಿ ಲಿಸ್ಟ್ ಮಾಡಿದ್ದೀವಿ. ಅದಕ್ಕೆ ನಾವೇನಂತೀವಿ, ಅಫೆನ್ಸ್ ಅಂತೀವಿ, ಅಪರಾಧ. ಅಪರಾಧ ಮಾಡಬೇಕಂತೇನಿಲ್ರಿ, ಕೆಲವೊಂದನ್ನು ಮಾಡದೇ ಇರುವುದು ಇರುತ್ತೆ, ಮಾಡದೇ ಇರೋದು ಅಪರಾಧ ಆಗುತ್ತೆ. ಅದನ್ನು ಹೋಗ್ತಾ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ ಮಾಡದೇ ಇರೋದು ಯಾವುದು ಅಪರಾಧ ಅಂಥೇಳಿ. ದೆನ್ ಆಫೀಸರ್ ಇನ್ ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್. ನೋಡಿ, ಇದನ್ನೇ ಯಾಕೆ ಸ್ಪೆಸಿಫಿಕ್ ಆಗಿ SP ಆಫೀಸ್ ಬಿಟ್ಟರು, ಕಮಿಷನರ್ ಆಫೀಸ್ ಬಿಟ್ಟರು, ಇದನ್ನು ಯಾಕೆ ನಮಗೆ BNSS ಅಲ್ಲಿ ಬರ್ತಾರೆ? ನೆನ್ಪಿಟ್ಕೊಳ್ಳಿ, ಏನೇ ಪ್ರಕರಣ ನಡೆದರೂ ನೀವು ಎಲ್ಲಿಗೆ ಹೋಗ್ಬೇಕು, ಕ್ರಿಮಿನಲ್ ವಿಷಯದಲ್ಲಿ ಅಥವಾ ದಂಡನೀಯ ವಿಷಯದಲ್ಲಿ ಅಥವಾ ಅಪರಾಧಿಕ ವಿಷಯದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ದಟ್ ಈಸ್ ದ ಬೇಸಿಕ್ ಪಾಯಿಂಟ್. ನೀವು ಹೆಂಗೆ ಒಂದು ಸಿವಿಲ್ ರಾಂಗ್ ಆದರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ಅದು ಲೋಯೆಸ್ಟ್ ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅದನ್ನು ನೋಡ್ಕೊಂಡು ಆ ಸಿವಿಲ್ ಜಡ್ಜ್ ಹತ್ರ ಹೋಗಬೇಕು. ಹಾಗೇನೆ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಅಥವಾ ಅಪರಾಧಿಕ ವಿಷಯದಲ್ಲಿ ಪೊಲೀಸ್ ಸ್ಟೇಷನ್ ಬಹಳ ಮಹತ್ವ ಪಡ್ಕೊಳ್ತದೆ. ನೋಡಿ, ಅದಕ್ಕೆ ಇಲ್ಲಿ ಪೊಲೀಸ್ ಸ್ಟೇಷನ್ನು ಡಿಫೈನ್ ಮಾಡ್ತೀವಿ, ಆಮೇಲೆ ಪೊಲೀಸ್ ಸ್ಟೇಷನ್ನಾಗ ಇರೋರ್ನೂ ಡಿಫೈನ್ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ನಾಗ ಇರೋರ್ನು ಅಂದರೆ ಕಂಟಿನ್ಯೂಯಸ್ ಆಗಿ 24/7 365 ಒಬ್ಬ ವ್ಯಕ್ತಿ ಅಲ್ಲಿ ಇನ್ಚಾರ್ಜಲ್ಲಿ ಇರ್ತಾನೆ. ಒಂದು ಕಂಟಿನ್ಯೂ ಡೈರಿ ಬರಿತಾ ಇರ್ತಾರೆ ಅವರು. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಇರಬೇಕು ಪೊಲೀಸ್ ಸ್ಟೇಷನ್. ಯಾಕೆಂದರೆ ಯಾರು ಬಂದ ಕೂಡಲೇ ಇಮಿಡಿಯೇಟ್ ಅವ್ನು FIR ಮಾಡೋಕ್ಕೆ ರೆಡಿ ಇರಬೇಕು. ಅವನಿಗೇನಂತೀವಿ ನಾವು, ಆಫೀಸರ್ ಇನ್ಚಾರ್ಜ್ ಆಫ್ ಎ ಪೊಲೀಸ್ ಸ್ಟೇಷನ್. ನೋಡಿ, ಇಟ್ ಇನ್ಕ್ಲೂಡ್ಸ್ ಆಫೀಸರ್ ಇನ್ಚಾರ್ಜ್ ಇನ್ ಹೀಸ್ ಅಬ್ಸೆನ್ಸ್ ನೆಕ್ಸ್ಟ್ ಸೀನಿಯರ್ ಅಬೌವ್ ದ ಕಾನ್ಸ್ಟೇಬಲ್ ಲೆವೆಲ್. ಅಲ್ಲೇನಾಗಿರುತ್ತೆ, ನಾರ್ಮಲಿ ಇನ್ಸ್ಪೆಕ್ಟರ್ ಈಸ್ ಪೊಲೀಸರ್ ಇನ್ಚಾರ್ಜ್. ಇನ್ಸ್ಪೆಕ್ಟರ್ ಹೊರಗೆ ಹೋದ ಕೂಡಲೇ ಈ ಸಬ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅಥವಾ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ, ಅವನೇನು ಮಾಡ್ತಾನೆ, ಅವನು ಪೊಲೀಸ್ ಇನ್ಚಾರ್ಜ್ ಆಗ್ತಾನೆ, ಇಲ್ಲಾಂದ್ರೆ ಹವಾಲ್ದಾರ್ ಏನು ಇನ್ಚಾರ್ಜ್ ಆಗ್ತಾನೆ. ರೈಟ್, ಈ ರೀತಿ ಕಂಟಿನ್ಯೂಯಸ್ ಆಗಿ ಅಲ್ಲಿರ್ತಾರೆ. ಅದಕ್ಕೆ ನಾವೇನಂತೀವಿ, ಆಫೀಸರ್ ಇನ್ಚಾರ್ಜ್ ಅಂತೀವಿ. ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಅದು ಇಲ್ಲೇ ಇದೆ ಪೊಲೀಸ್ ಸ್ಟೇಷನ್. ಎನಿ ಪೋಸ್ಟ್ ಆರ್ ಪ್ಲೇಸ್ ಡಿಕ್ಲೇರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಟು ಬಿ ಎ ಪೊಲೀಸ್ ಸ್ಟೇಷನ್. ಇಡೀ ನಮ್ಮ ಮ್ಯಾಪ್ನಲ್ಲಿ, ಭಾರತದ ಮ್ಯಾಪ್ನಲ್ಲಿ ನೀವು ತೊಗೊಂಡ್ರೆ, ಈ ಮ್ಯಾಪಲ್ಲಿ ಎಲ್ಲೋ ಒಂದು ಪ್ಲೇಸ್, ಇಲ್ಲಿ ನಮ್ಮ ಪ್ಲೇಸ್ ಇದೆ ಅಂತ ಇಟ್ಕೊಳ್ಳಿ. ಈಗ ಒಂದು ಊರಲ್ಲಿ ಒಂದು ಇಷ್ಟು ಎಲ್ಲವನ್ನು ಡಿಮಾರ್ಕ್ ಮಾಡಿರ್ತಾರೆ. ಎಲ್ಲದಕ್ಕೂ ಒಂದೊಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಪೊಲೀಸ್ ಸ್ಟೇಷನ್ ಈಸ್ ಐಡೆಂಟಿಫೈಡ್. ಒಂದು ಕೇಸು ಯಾವ ಜಾಗದಲ್ಲಿ ನಡೆಯುತ್ತಲ್ವ ಅದು ಡಿಫೈನ್ ಆಗಿರುತ್ತೆ, ಇದು ಇಂಥ ಪೊಲೀಸ್ ಸ್ಟೇಷನ್ಗೆ ಬರ್ತದೆ ಅಂಥೇಳಿ, ಇಂಥ ಪೊಲೀಸ್ ಸ್ಟೇಷನ್ಗೆ ಬರ್ತದೆ. ಆದ್ದರಿಂದ ಪೊಲೀಸ್ ಸ್ಟೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನು ಪೊಲೀಸ್ ಸ್ಟೇಷನ್ ಅಂದರೆ, ದಟ್ ಈಸ್ ಡಿಸೈಡೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಸಿ, ಲಾ ಆ್ಯಂಡ್ ಆರ್ಡರ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸ್ಟೇಟ್. ದೇರ್ಫೋರ್ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಯಾವುದು ಪೊಲೀಸ್, ಎಲ್ಲ ಪೊಲೀಸ್ ಸ್ಟೇಷನ್ಗಳು ಯಾವುದು ಅನ್ನೋದನ್ನು ಹೇಳ್ತದೆ. ನಾವು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗ್ತದೆ. ದೆನ್ ಕಮ್ಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಏನಿದು ಪಬ್ಲಿಕ್ ಪ್ರಾಸಿಕ್ಯೂಟರ್? ಸರ್ಕಾರಿ ಅಭಿಯೋಜಕ ಅಂತ ಹೇಳ್ತಾರೆ. ಸರ್ಕಾರಿ ಅಭಿಯೋಜಕ ಅಂತಂದರೆ, ಯಾವ ಪ್ರಕರಣಗಳು ಅಪರಾಧಿಕ ಪ್ರಕರಣಗಳಾಗಿರ್ತವೋ ಆ ಪ್ರಕರಣಗಳನ್ನು ನ್ಯಾಯಾಲಯದ ಮುಂದೆ ಸರ್ಕಾರವನ್ನು ಪ್ರತಿನಿಧಿಸುವ ವ್ಯಕ್ತಿ, ಅಂದರೆ ಪೊಲೀಸರನ್ನು ಪ್ರತಿನಿಧಿಸುವ ವ್ಯಕ್ತಿ. ಕ್ರಿಮಿನಲ್ ಕೇಸಲ್ಲಿ ದೇರ್ ಆರ್ 2 parties. ಇನ್ ಕ್ರಿಮಿನಲ್ ಕೇಸ್ ದ 2 parties ಆರ್, ಒನ್ ಈಸ್ ಅಕ್ಯೂಸ್ಡ್, another is state, and this state is represented by police. And ಇವರಿಗೆ ವಕಾಲತ್ತು ವಹಿಸುವವರಿಗೆ ನಾವೇಂತೀವಿ, ಪ್ರಾಸಿಕ್ಯೂಟರ್ ಅಂತೀವಿ. ವಿ ಕಾಲ್ ದೆಮ್ ಆಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಓಕೆ, ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಕ್ಯೂಸ್ಡ್ ಏನು ಮಾಡ್ತಾನೆ, ಹಿ ಮೇ ಕೀಪ್ ಎ ಲಾಯರ್. ಇವನು ವಕೀಲರನ್ನು ಇಟ್ಕೊಳ್ತಾನೆ, ಆದರೆ
ಇಲ್ಲಿ ಸರ್ಕಾರದ ಪರವಾಗಿ ಸರ್ಕಾರವೇ ನೇಮಿಸಿದಂಥ ವ್ಯಕ್ತಿಗಳಿರ್ತಾರೆ, ಅವರಿಗೆ ಸರ್ಕಾರಿ ಅಭಿಯೋಜಕರು ಅಂತಾರೆ. ಸರ್ಕಾರಿ ಅಭಿಯೋಜಕರು ಅವರು ಏನು ಮಾಡ್ತಾರೆ, ಈ ತಮ್ಮ ಕೇಸ್ಗಳನ್ನು ಪ್ರೆಸೆಂಟ್ ಮಾಡ್ತಾರೆ. ಒಮ್ಮೆ FIR ಆಯಿತು ಅಂತ ಅಂದರೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಕೂಡಲೇ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಪ್ರಾರಂಭ ಆಗುತ್ತೆ. ಹಿ ವಿಲ್ ಸ್ಟಾರ್ಟ್ ದ ಪ್ರಾಸಿಕ್ಯೂಟಿಂಗ್ ದ ಕೇಸ್ ಅಂತಾರೆ, ರೈಟ್. ದೆನ್ ವಿಕ್ಟಿಮ್. ಇಲ್ಲಿವರೆಗೂ ಈ ವಿಕ್ಟಿಮ್ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ವಿಕ್ಟಿಮಾಲಜಿ ಅಂತೇಳಿ. ವಿಕ್ಟಿಮ್ ಬಗ್ಗೆ ಈಗೀಗ ಮಹತ್ವ ಬರ್ತಾ ಇದೆ. ಓಕೆ, ವಿಕ್ಟಿಮ್ ಅಂದರೆ ಏನು ನೋಡೋಣ. ದಿಸ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 2Y. ಸೆಕ್ಷನ್ 2Y. ಎ ಪರ್ಸನ್ ಹೂ ಹ್ಯಾಸ್ ಸಫರ್ಡ್ ಎನಿ ಲಾಸ್ ಆರ್ ಇಂಜುರಿ, ಹಿ ಈಸ್ ಎ ವಿಕ್ಟಿಮ್. ಫಾರ್ ಎಕ್ಸಾಂಪಲ್, ಯಾರೋ ಬಂದು ನನಗೆ ಹೊಡೆದು ಕೈ ಕಾಲು ಮುರಿದು ಹೋಗ್ಬಿಡ್ತಾರೆ. ಸೊ ಐ ಬಿಕಮ್ ದ ವಿಕ್ಟಿಮ್. I become the victim. Injury caused by an act or omission of the accused. ಇದು ನಾನು ಏನಾಗಿರ್ತೀನಿ ಅಂತಂದರೆ ಇಲ್ಲಿ ಬಾಧಿತ ವ್ಯಕ್ತಿ, ಸಂತ್ರಸ್ತ ಅಂತಲೇ ಹೇಳ್ತಾರೆ. ಇಲ್ಲಿ ಇದಕ್ಕೆ ಇನ್ನೊಂದು ಶಬ್ದ ಸಂತ್ರಸ್ತ. ಸಂತ್ರಸ್ತ ಸಂತ್ರಸ್ತ ಅಂತಲೂ ಹೇಳ್ತಾರೆ ಇವರಿಗೆ. ಸಂತ್ರಸ್ತ, ಬಾಧಿತ, ಪೀಡಿತ ವ್ಯಕ್ತಿ. ಯಾವುದರಿಂದ? ಯಾವುದೇ ಒಬ್ಬ ವ್ಯಕ್ತಿ ಅಪರಾಧಿಕ ಅಪರಾಧವನ್ನು ಮಾಡುವುದರಿಂದ. ವಿಚ್ ಇನ್ಕ್ಲೂಡ್ಸ್ ಗಾರ್ಡಿಯನ್ ಆರ್ ಲೀಗಲ್ ಹೇರ್. ಅಲ್ಲಿ ಅಕಸ್ಮಾತು ಅಪರಾಧ ಮಾಡಿದವನು ಪರಲೋಕ, ಅಪರಾಧ ಅಂದರೆ ಪೀಡಿತನಾದವನು ಪರಲೋಕಕ್ಕೆ ಹೋಗಿದ್ದ ಅಂತ ಇಟ್ಕೊಳ್ಳಿ. ಆವಾಗ ಏನಾಗ್ತಾರೆ, ಅವ್ರ ರಿಲೇಷನ್ಸು ವಿಕ್ಟಿಮ್ ಆಗ್ತಾರೆ. ಅವ್ರ ರಿಲೇಷನ್ಸು ಮೇ ಬಿ ವೈಫ್, ಮೇ ಬಿ ಗಾರ್ಡಿಯನ್, ಫಾದರ್, ಮದರ್, ಅವರು ದೇ ವಿಲ್ ಬಿಕಮ್ ದಿ ವಿಕ್ಟಿಮ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಐ ಥಿಂಕ್ ಎಸ್, ಹಿಯರ್ ಆರ್ ಸಮ್ ಮೋರ್ ಕೇಸಸ್. ಸಮನ್ಸ್ ಕೇಸ್, ವಾರಂಟ್ ಕೇಸ್, ಇದು ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ. ವಾಟ್ ಈಸ್ ಮೆಂಟ್ ಬೈ ಸಮನ್ಸ್ ಕೇಸ್, ವಾಟ್ ಈಸ್ ಮೆಂಟ್ ಬೈ ವಾರಂಟ್ ಕೇಸ್. ಎ ಕೇಸ್ ರಿಲೇಟಿಂಗ್ ಟು ಎನ್ ಅಫೆನ್ಸ್ ನಾಟ್ ಬೀಯಿಂಗ್ ಎ ವಾರಂಟ್ ಕೇಸ್ ಈಸ್ ಸಮನ್ಸ್ ಕೇಸ್. ಅಂದರೆ ನಾವೇನು ಮಾಡಬೇಕು, ವಾರಂಟ್ ಕೇಸ್ ಫಸ್ಟ್ ತಿಳ್ಕೊಬೇಕು. ಆವಾಗ ಯಾವುದು ವಾರಂಟ್ ಕೇಸ್ ಅಲ್ಲವೋ ಅದು ಸಮನ್ಸ್ ಕೇಸು ಅಂತ ನೋಡಿ. ಅದಕ್ಕೇನೆ ಸಮನ್ಸ್ ಕೇಸೇ ಫಸ್ಟ್ ನೋಡ್ಬಿಡೋಣ. ಎ ಕೇಸ್ ರಿಲೇಟಿಂಗ್ ಟು ಎನ್ ಅಫೆನ್ಸ್ ಪನಿಷಬಲ್ ವಿತ್ ಡೆತ್, ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಇಂಪ್ರಿಸನ್ಮೆಂಟ್ ಎಕ್ಸೀಡಿಂಗ್ 2 years. ಎಕ್ಸೀಡಿಂಗ್ 2 years ಅದು ವಾರಂಟ್ ಕೇಸು. ಅಂಥ ಕೇಸಿಗೆ ನಾವೇನಂತೀವಿ, ವಾರಂಟ್ ಕೇಸ್ ಅಂತೀವಿ. ಯಾವುದೇ ಪ್ರಕರಣದಲ್ಲಿ ಅಪರಾಧ, ಆ ಮಾಡಿದಂಥ ಅಪರಾಧಕ್ಕೆ ಏನೇನು ಶಿಕ್ಷೆಗಳಿರ್ತವೆ ಅಂದರೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇದ್ದರೆ, ಜೀವಾವಧಿ ಶಿಕ್ಷೆ ಇದ್ದರೆ, ಅಥವಾ ಮರಣದಂಡನೆ ಇದ್ದರೆ, ಇಂತಹ ಎಲ್ಲ ಅಪರಾಧಗಳನ್ನು ನಾವು ವಾರಂಟ್ ಕೇಸ್ ಅಂತ ಕರಿತೀವಿ. ಅವೆಲ್ಲವಕ್ಕೂ ಏನು ಹೇಳ್ತೀವಿ ನಾವು, ವಿಲ್ ಕಾಲ್ ದೆಮ್ ಎಸ್ ವಾರಂಟ್ ಕೇಸ್. ನೋಡಿ, ಇದು ಮೊದಲು 3 years ಇತ್ತು CRPCನಲ್ಲಿ. ಇನ್ CRPC ಇಟ್ ವಾಸ್ 3 years. ಈಗ ಇದನ್ನು CPCನಲ್ಲಿ ನಾವೇನು, BNSS ಅಲ್ಲಿ ನಾವೇನು ಮಾಡಿದ್ದೀವಿ, ಈ 3 years ತೆಗೆದು 2 years ಮಾಡಿದ್ದೀವಿ. 3 years ತೆಗೆದು 2 years ಮಾಡಿದ್ದೀವಿ. ಓಕೆ, ಸೊ ದಿಸ್ ಈಸ್ ವಾರಂಟ್. ಯಾವುದು ಈ ಒಳಗೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, 2 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಎಲ್ಲ ಅಪರಾಧ ಕೃತ್ಯಗಳನ್ನು ನಾವೇನು ಹೇಳ್ಬೋದು, ಸಮನ್ಸ್ ಕೇಸ್ ಅಂತ ಹೇಳ್ಬೋದು. ನೀವು ಸಿಗ್ನಲ್ ಜಂಪ್ ಮಾಡಿದರೆ ನಿಮ್ಗೆ ವಾರಂಟ್ ಇಶ್ಯೂ ಮಾಡಲ್ಲ. ಸಿಗ್ನಲ್ ಜಂಪ್ ಮಾಡಿದರೆ ನಿಮ್ಗೆ ವಾರಂಟ್ ಇಶ್ಯೂ ಮಾಡಲ್ಲ, ನಿಮ್ಮ ಮನೆಗೆ ನೋಟಿಸ್ ಕಳಿಸ್ತಾರೆ, ದಂಡ ಕಟ್ಟು, ಇಲ್ಲಾಂದ್ರೆ ಕೋರ್ಟಿಗೆ ಬಂದು ಹಾಜರಾಗುವಂಥ. ದಟ್ ಈಸ್ ಎ ಸಮನ್ಸ್ ಕೇಸ್. ದಟ್ ಈಸ್ ಎ ಸಮನ್ಸ್ ಕೇಸ್. ನಾವು ಯಾರನ್ನಾರ ಹಿಟ್ ಆ್ಯಂಡ್ ರನ್ ಮಾಡಿ ಸಾಯಿಸಿ ಬಂದಿದ್ರೆ ದಟ್ ಈಸ್ ಎ ವಾರಂಟ್ ಕೇಸ್. ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಮ್ಮನ್ನು ತೊಗೊಂಡು ಹೋಗ್ತಾರೆ, ರೈಟ್. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಐ ಥಿಂಕ್ ಕಂಪ್ಲೇಂಟ್, ಎಸ್, ಸಿ ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಕಂಪ್ಲೇಂಟ್. ನೋಡಿ, ಕಂಪ್ಲೇಂಟ್ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅದು ಕಂಪ್ಲೇಂಟ್ ಅಲ್ಲ. ಪೊಲೀಸ್ ಸ್ಟೇಷನ್ ನಾವು ಕೊಡೋದಿದೆಯಲ್ಲ, ಇಟ್ ಈಸ್ ಓನ್ಲಿ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕೊಡ್ತೀವಿ ನಾವು. ಯಾರೋ ಮರ್ಡರ್ ಆಗಿ ರಸ್ತೆಯಲ್ಲಿ ಬಿದ್ದಿದ್ರು, ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳ್ತೀವಲ್ಲ, ಅದು ಮಾಹಿತಿ. ಇಟ್ ಈಸ್ ಓನ್ಲಿ ಎನ್ ಇನ್ಫಾರ್ಮೇಷನ್. ಆ್ಯನ್ ಇನ್ಫಾರ್ಮೇಷನ್ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇಟ್ ಈಸ್ ನಾಟ್ ಎ ಕಂಪ್ಲೇಂಟ್. ನಾವು ಮಿಸ್ನಾಮರ್ ನಾವೆಲ್ಲ ಯೂಸ್ ಮಾಡೋದೇ ಕಂಪ್ಲೇಂಟ್ ಅಂತ. ಆ್ಯಕ್ಚುಲಿ ಕಂಪ್ಲೇಂಟ್ ಏನು ಅನ್ನೋದನ್ನು ಈ ಡೆಫಿನೇಷನ್ನು ನಿಮ್ಗೆ ಹೇಳುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗನ್ಸಿದ ಮಟ್ಟಿಗೆ ಡೆಫಿನೇಷನ್ ಯಾಕೆ ಕಲಿಬೇಕು ಅನ್ನೋದನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಿ. ಈಗ ಇಲ್ಲಾಂದರೆ ನಮ್ಮ ಭಾವನೆಯಲ್ಲಿ ಕಂಪ್ಲೇಂಟ್ ಅಂದರೆ ಬೇರೆದೇ ಅರ್ಥ ಇದೆ. ಎನ್ ಅಲಿಗೇಷನ್ ಮೇಡ್ ಟು ಎ ಮ್ಯಾಜಿಸ್ಟ್ರೇಟ್. ನೋಡಿ, ಎನ್ ಅಲಿಗೇಷನ್ ಮೇಡ್ ಟು ಎ ಮ್ಯಾಜಿಸ್ಟ್ರೇಟ್ ಈಸ್ with a view to
he is taking action on some person committed an offense. ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಪ್ರದೇಶದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು FIR ಮಾಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು FIR ಮಾಡಲ್ಲ. ಅದಕ್ಕೆ ರೀಸನ್ ಏನಿದೆ ಅನ್ನೋದನ್ನು ರಾಜಕೀಯ ಆಗುತ್ತೆ, ಚರ್ಚೆ ಮಾಡೋದು ಬೇಡ. ಆವಾಗಲೂ ಪ್ರಜೆಗಳಾದ ನಮಗೆ ಹಕ್ಕಿದೆ. ನಾವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಕೊಡ್ಬೋದು. ನೇರವಾಗಿ ಏನು ಮಾಡ್ಬೋದು? ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಬಟ್ ಡಸ್ ನಾಟ್ ಇನ್ಕ್ಲೂಡ್ ಎ ಪೊಲೀಸ್ ರಿಪೋರ್ಟ್. ಕಂಪ್ಲೇಂಟ್ ಅಂದರೆ ಪೊಲೀಸ್ ರಿಪೋರ್ಟ್ ಅಲ್ಲ. ವಾಟ್ ಈಸ್ ಪೊಲೀಸ್ ರಿಪೋರ್ಟ್? FIR is a police report. Or investigation report is a police report. Right? ಸೊ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಇಟ್ ಈಸ್ ಡಿಸ್ಟಿಂಗ್ವಿಶ್ಡ್ ಬೈ ಪೊಲೀಸ್ ರಿಪೋರ್ಟ್. ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಲ್ಲ, ಅದು ಕಂಪ್ಲೇಂಟ್ ಅಲ್ಲ. BNSS ಪ್ರಕಾರ ನಾವು ಪೊಲೀಸಿಗೆ ಕೊಡುವಂಥದ್ದು ಕಂಪ್ಲೇಂಟ್ ಅಲ್ಲ. ಅದು ಏನಂದರೆ ಇಟ್ ಇಸ್ ಓನ್ಲಿ ಇನ್ಫಾರ್ಮೇಷನ್. ಯಾರಾದರೂ ಅಪರಾಧ ಎಸಗಿದ್ದಾನೆ ಎಂಬ ಆರೋಪದ ಕುರಿತು ಕ್ರಮ ಕೈಗೊಳ್ಳಲು ನ್ಯಾಯಾಧೀಶರಿಗೆ ನೀಡಲ್ಪಡುವ ದೂರು. ಇಲ್ಲೂ ಕೂಡ ಯಾವ ನ್ಯಾಯಾಧೀಶರು? ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಈಸ್ ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಅದಕ್ಕೆ ನಾನು ಕೆಳಗೆ ಇದನ್ನು ನೋಟ್ ಹಾಕಿದ್ದೀನಿ. ಮ್ಯಾಜಿಸ್ಟ್ರೇಟ್ ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಅಲ್ಲಿ ಏನಾಗಿದೆ ಅಂತಂದರೆ ಡೆಫಿನೇಷನಲ್ಲಿ ಬರೀ ಮ್ಯಾಜಿಸ್ಟ್ರೇಟ್ ಅಂತ ಬರ್ತಾರೆ. ಆದರೆ ನಾವು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಮ್ಯಾಜಿಸ್ಟ್ರೇಟ್ರ ಅರ್ಥ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ. ದೇರ್ ಆರ್ 2 types ಆಫ್ ಮ್ಯಾಜಿಸ್ಟ್ರೇಟ್. ದೇರ್ ಈಸ್ ಎನ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ದೇರ್ ಈಸ್ ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಮತ್ತೆ ಸಮಯ ಬಂದಾಗ ನಾನು ಅದನ್ನು ನೋಡಿ ಹೇಳ್ತೀನಿ ನಿಮಗೆ. ಸೊ ದೇರ್ ಫೋರ್ ನಾವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಿಗೆ ಕೊಡುವಂತಹ ಕಂಪ್ಲೇಂಟ್. ದೆನ್ ಇಲೆಕ್ಟ್ರಾನಿಕ್ ಕಮ್ಯುನಿಕೇಷನ್. ಇದು ಕೂಡ ಹೊಸ ಡೆಫಿನೇಷನ್. ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಸ್ ಎ ನ್ಯೂ ಡೆಫಿನೇಷನ್. ನೋಡಿ, ಮೊದಲು ನಾವೆಲ್ಲ ಏನು ಮಾಡ್ತಿದ್ವಿ ಅಂತ, ನಮ್ಮ ಕಾಲದಲ್ಲಿ ಪತ್ರ ಬರಿತಿದ್ವಿ. ದೇರ್ ಇಸ್ ಎ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಎಲ್ಲ ಇರೋ ಬ್ಲೂ ಕಲರ್ನ ಇನ್ಲ್ಯಾಂಡ್ ಲೆಟರ್ ಇರ್ತಿತ್ತು, ಪೋಸ್ಟ್ ಕಾರ್ಡ್ ಇರ್ತಿತ್ತು. ಅದರಲ್ಲಿ ನಮ್ಮ ಕಮ್ಯುನಿಕೇಷನ್ ನಡೀತಿತ್ತು. ಆಲ್ ದೋಸ್ ಡೇಸ್ ಹ್ಯಾವ್ ಗಾನ್. ಟುಡೇಸ್ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಎವ್ರಿಥಿಂಗ್ ಈಸ್ ಡಿಜಿಟೈಸ್ಡ್. ವಾಟ್ಸಪ್, SMS ಗಾನ್. ಪೇಜರ್ ಅಂತ ಬಂದಿತ್ತು ಮೊದಲು. ಭಾಳ ಕಡಿಮೆ ದಿವಸ ಬದುಕಿದ ಟೆಕ್ನಾಲಜಿ ಇದು ಪೇಜರ್. ಈ ಪೇಜರ್ ಬಂದು 1 ವರ್ಷದೊಳಗೇ ಅದು ನೆಗೆದು ಬಿದ್ದೋಯ್ತು. ದೆನ್ ಮೊಬೈಲ್ ಕೇಮ್, SMS ಕೇಮ್, SMS ನೆಗೆದು ಬಿದ್ದೋಯ್ತು. ನೌ ಇಟ್ ಈಸ್ WhatsApp, Telegram, right? X, so many things are there. So these are all email. Now email is treated as a official communication. It is a record now, legal record. Transmission of written, verbal or visual information. Audio, ibru maatadiddannu neevenu itkondirtare, that is voice information. That is electronic communication. Then audio, video, right? Video ಚಿತ್ರೀಕರಣ ಮಾಡಿರ್ತೀರಿ, that is electronic communication. Then email. Then see, video, then audio, email, chats may be WhatsApp, SMS, Telegram or whatever it is, all those chats. Okay. Elinda? Through so many devices such as mobile phone, computer or wireless technology. All these things are defined as electronic communication. Vidyunmana samvahana. ವಿದ್ಯುನ್ಮಾನ ಸಂವಹನ ಅನ್ನೋದನ್ನ BNSS ಅಲ್ಲಿ 2I ನಲ್ಲಿ ನಿಮಗೆ ಡಿಫೈನ್ ಮಾಡಿದ್ದಾರೆ. ದೆನ್ ಹೈಕೋರ್ಟ್ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಇದು ಯಾಕೆ ಅವಶ್ಯಕತೆ ಬಿತ್ತು ಅಂತಂದರೆ, ಆ್ಯಕ್ಚುಲಿ ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ದೇ ಹ್ಯಾವ್ ಡಿಫೈನ್ಡ್ ಸರ್ಟನ್ ಲೆವೆಲ್ ಆಫ್ ಕೋರ್ಟ್ಸ್. ಇಟ್ ಸ್ಟಾರ್ಟ್ಸ್, ಫಸ್ಟ್ ಲೆವೆಲ್ ಕೋರ್ಟ್ ಈಸ್ ಸೆಷನ್ಸ್ ಕೋರ್ಟ್. ದೆನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, JMFC ಕೋರ್ಟ್, ಇದಕ್ಕೆ ಫಸ್ಟ್ ಕ್ಲಾಸ್. ಇದಾದಮೇಲೆ JMFC ಸೆಕೆಂಡ್ ಕ್ಲಾಸ್. ಇವೆಲ್ಲ ಇದಾವಲ್ಲ, ದೀಸ್ ಆರ್ ಆಲ್ ಜುಡಿಷಿಯಲ್ ಕೋರ್ಟ್ಸ್. ದೇ ಆರ್ ಆಲ್ ಜುಡಿಷಿಯಲ್. ಇವು ಆದಮೇಲೆ ಇನ್ನೊಂದಿದೆ, ಏನು, ದಟ್ ಈಸ್ ಎಕ್ಸಿಕ್ಯೂಟಿವ್ ಕೋರ್ಟ್. ಮೇ ಬಿ I am not able to recollect, but anyhow, these are the stages: JMFC 1, JMFC 2, Sessions Court.
ರೈಟ್ಲೀಸ್. ಬಟ್ ಇವೆಲ್ಲವುಗಳ ಮೇಲಿರೋದು ಯಾವುದು? ಹೈಕೋರ್ಟ್. ಇವೆಲ್ಲವುಗಳ ಮೇಲಿರೋದು ಹೈಕೋರ್ಟ್. ಅದಕ್ಕೆ ಇಲ್ಲಿ ಹೈಕೋರ್ಟ್ ಅಂತ ಹೇಳಿದ್ದಾರೆ. ಇನ್ ರಿಲೇಷನ್ ಟು ಸ್ಟೇಟ್ ಮೀನ್ಸ್ ಹೈಕೋರ್ಟ್ ಫಾರ್ ದ ಸ್ಟೇಟ್. ಇಲ್ಲಿ ಹೈಕೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ನಾವು ಹೈಕೋರ್ಟ್ ಅನ್ವಿ ಅಂತ ಇಟ್ಕೊಳ್ಳಿ. ಇಟ್ ಈಸ್ ನಾಟ್ ಮಹಾರಾಷ್ಟ್ರ ಹೈಕೋರ್ಟ್, ಇಟ್ ಈಸ್ ಹೈಕೋರ್ಟ್ ಆಫ್ ಕರ್ನಾಟಕ ಓನ್ಲಿ. ಇಲ್ಲಿ ಹೈಕೋರ್ಟ್ ಅನ್ನೋ ಶಬ್ದ ಯೂಸ್ ಮಾಡಿದರೆ ಅದರ ಮೀನಿಂಗು ಇಡೀ ದೇಶದಲ್ಲಿರೋ ಎಲ್ಲ ಹೈಕೋರ್ಟ್ಗಳಲ್ಲ. ನಾವು ಇಲ್ಲಿರ್ತಕ್ಕಂತಹ ಅಪರಾಧಿಕ ವಿಷಯಗಳನ್ನ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಹೈಕೋರ್ಟ್ ಅಂತ ಉಪಯೋಗ ಮಾಡಿದರೆ ಅದರ ಅರ್ಥ ಬೆಂಗಳೂರಿನಲ್ಲಿರುವಂತಹ ಹೈಕೋರ್ಟು ಅಂತ, ರೈಟ್? ಅದರದ್ದು ಬೆಂಚ್ಗಳಿಗೆ ಗುಲ್ಬರ್ಗ ಮತ್ತು ಧಾರವಾಡದಲ್ಲಿ ಇದ್ದಾವೆ. ಇನ್ ರಿಲೇಷನ್ ಟು ಯೂನಿಯನ್ ಟೆರಿಟರಿ, ದ ಹೈಯೆಸ್ಟ್ ಕೋರ್ಟ್ ಆಫ್ ಕ್ರಿಮಿನಲ್ ಅಪೀಲ್ ಅದರ್ ದ್ಯಾನ್ ಸುಪ್ರೀಂ ಕೋರ್ಟ್. ಯೂನಿಯನ್ ಟೆರಿಟರಿಗೆ ಏನಾಗುತ್ತೆ, ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಅವ್ರು ಬೇರೆ ಒಂದು ಹೈಕೋರ್ಟ್ಗೆ ಅಟ್ಯಾಚ್ ಮಾಡಿರ್ತಾರೆ. ಯು ವಿಲ್ ಬಿ ಅಟ್ಯಾಚ್ ಟು ಸಮ್ ಅದರ್ ಹೈಕೋರ್ಟ್. ದಟ್ ಈಸ್ ದ ಡೆಫಿನೇಷನ್ ಫಾರ್ ಹೈಕೋರ್ಟ್, ರೈಟ್? ದೆನ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಇನ್ಕ್ವೈರಿ? ಅದನ್ನೇ ನಾನು ಚರ್ಚೆ ಮಾಡಿದ್ದೀನಿ, ಅದನ್ನು ಡೆಫಿನೇಷನ್ನು ಮಾಡಿದ್ದಾರೆ ಇಲ್ಲಿ. ಇನ್ಕ್ವೈರಿ ಈಸ್ ಡನ್ ಬೈ ಜುಡಿಷಿಯರಿ, ಇನ್ವೆಸ್ಟಿಗೇಷನ್ ಈಸ್ ಡನ್ ಬೈ ಪೊಲೀಸ್. ನೋಡಿ, ಎವ್ರಿ ಇನ್ಕ್ವೈರಿ ಅದರ್ ದ್ಯಾನ್ ಎ ಟ್ರಯಲ್ ಕಂಡಕ್ಟೆಡ್ ಬೈ ಎ ಮ್ಯಾಜಿಸ್ಟ್ರೇಟ್ ಆರ್ ಕೋರ್ಟ್ ಅಂಡರ್ ದಿಸ್ ಸಂಹಿತ. ಇದನ್ನು ನ್ಯಾಯಾಧೀಶರು ಮಾಡುವಂಥದ್ದಕ್ಕೆ ನಾವೇನಂತೀವಿ? ಪೂರ್ವ ತನಿಖೆ ಅಂತಾರೆ ಅದಕ್ಕೆ. ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಪೂರ್ವ ವಿಚಾರಣೆ. ತನಿಖೆ ಅನ್ಬಾರ್ದು, ನಾವು ವಿಚಾರಣೆ ಅಂತ ಅನ್ಬೇಕು. ಇನ್ವೆಸ್ಟಿಗೇಷನ್ ಅಂದರೆ ತನಿಖೆ. ಈ ಶಬ್ದಗಳನ್ನ ನೆನ್ಪಿಟ್ಟುಕೊಳ್ಳಿ, ಕನ್ನಡದಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ತನಿಖೆ, ವಿಚಾರಣೆ. ಆಲ್ ಪ್ರೊಸೀಡಿಂಗ್ಸ್ ಫಾರ್ ದ ಕಲೆಕ್ಷನ್ ಆಫ್ ಎವಿಡೆನ್ಸ್ ಕಂಡಕ್ಟೆಡ್ ಬೈ ಪೊಲೀಸ್ ಆಫೀಸರ್ ಆರ್ ಬೈ ಎನಿ ಪರ್ಸನ್ ಆಥರೈಸ್ಡ್ ಬೈ ಮ್ಯಾಜಿಸ್ಟ್ರೇಟ್. ಒಂದ್ಸಲ ಮ್ಯಾಜಿಸ್ಟ್ರೇಟು ಬೇರೆದವ್ರನ್ನ ಕಳಿಸ್ಬೋದು. ಆ ಒಂದು ವ್ಯವಸ್ಥೆಗೆ ನಾವೇನಂತೀವಿ? ಇನ್ವೆಸ್ಟಿಗೇಷನ್ ಅಂತೀವಿ. ದಟ್ ಈಸ್ 2L, ದಿಸ್ ಈಸ್ 2K. ಏನು? ಎನ್ಕ್ವೈರಿ. ಅದಕ್ಕೆ ಪಕ್ಕದಲ್ಲಿ ನಾನು ಬರ್ತಿರೋದು. ತನಿಖೆ, ಇವೆರಡರ ವ್ಯತ್ಯಾಸ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಗಮನದಲ್ಲಿ ಇರಬೇಕು ಅಂತಕ್ಕಂಥದ್ದು, ರೈಟ್? ದೆನ್ ಜುಡಿಷಿಯಲ್ ಪ್ರೊಸೀಡಿಂಗ್. ಇನ್ನು ಫಸ್ಟೇ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ ನಾನು ನಿಮಗೆ, ವಾಟ್ ಈಸ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್, ಅದನ್ನು ಡಿಫೈನ್ ಮಾಡಿದ್ದಾರೆ ಇಲ್ಲಿ. ಆಲ್ ಪ್ರೊಸೀಡಿಂಗ್ಸ್ ಇನ್ ದ ಕೋರ್ಸ್ ಆಫ್ ವಿಚ್ ಎವಿಡೆನ್ಸ್ ಈಸ್ ಆರ್ ಮೇ ಬಿ ಲೀಗಲಿ ಟೇಕನ್ ಆನ್ ಓತ್. ಅದಕ್ಕೆ ನಾವು ಪ್ರೊಸೀಡಿಂಗ್ ಅಂತೀವಿ. ಏನು? ಎವಿಡೆನ್ಸನ್ನು ಎಲ್ಲ ಪ್ರೊಸೆಸ್ ಮಾಡುವಂತಹ ಪ್ರಕ್ರಿಯೆಗೆ ಏನಂತೀವಿ? ಪ್ರೊಸೀಡಿಂಗ್ ಅಂತ ಹೇಳ್ತೀವಿ. ಲೋಕಲ್ ಜ್ಯೂರಿಸ್ಡಿಕ್ಷನ್, the geographical area with which a court or magistrate may exercise power under his ಸಂಹಿತಾ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ನಾನೇನು ಹೇಳಿದೆ? ಸೆಷನ್ಸ್ ಕೋರ್ಟ್, JMFC ಫಸ್ಟ್ ಕ್ಲಾಸ್, JMFC ಸೆಕೆಂಡ್ ಕ್ಲಾಸ್, JMFC ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್, ಇವ್ರು ಎಲ್ಲರಿಗೂ ಒಂದೊಂದು ಏರಿಯಾ ಇರುತ್ತೆ. ಅದಕ್ಕೆ ಲೋಕಲ್ ಏರಿಯಾ ಅಂತಾರೆ. ಸೆಷನ್ಸ್ ಕೋರ್ಟ್ಗೆ ಲೋಕಲ್ ಏರಿಯಾ ಆ ಜಿಲ್ಲೆ, JMFC 1ಗೆ ಲೋಕಲ್ ಏರಿಯಾ ಒಂದು ಪರ್ಟಿಕ್ಯುಲರ್ ಏರಿಯಾ ಅಂತ ಹೇಳಿರ್ತೀವಿ, ರೈಟ್? ಇಲ್ಲಿ ಇವೆರಡು ಏರಿಯಾ ಟೆರಿಟೋರಿಯಲ್ ಏರಿಯಾ ಓವರ್ಲ್ಯಾಪ್ ಆಗ್ಬೋದು. ಆದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಣ್ಣ ಸಣ್ಣ ಕೇಸ್ಗಳು ಇವ್ರ ಪೆಟಿ ಕೇಸ್ ಇವ್ರ ಮುಂದೆ ಬರ್ತವೆ, ದೊಡ್ಡ ಕೇಸ್ಗಳು ಇವ್ರ ಮುಂದೆ ಬರ್ತವೆ. ಮರ್ಡರ್ ಕೇಸು, ರೇಪ್ ಕೇಸು ಎಲ್ಲ ಸೆಷನ್ಸ್ ಕೋರ್ಟ್ ಮುಂದೆ ಬರ್ತವೆ. ಹೀಗೆ ಕೇಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ಎವರ್ ಇಟ್ ಈಸ್, ನಮ್ಮ ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತಲ್ವಾ, ದ ಜಿಯೋಗ್ರಫಿಕಲ್ ಏರಿಯಾ ವಿದಿನ್ ವಿಚ್ ಎ ಕೋರ್ಟ್ ಆರ್ ಮ್ಯಾಜಿಸ್ಟ್ರೇಟ್ ಎಕ್ಸರ್ಸೈಸ್ ದಿಸ್ ಪವರ್ ಆ್ಯಂಡ್ ದಿಸ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಇದೆಲ್ಲ ಡಿಸೈಡ್ ಮಾಡುವವರು ರಾಜ್ಯ ಸರ್ಕಾರ. ಎಸ್, ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಕ್ರೊನಾಲಜಿಯಿಂದ ಇಲ್ಲಿ ಬರೆದಿದ್ದೀನಿ ಅಷ್ಟೇ. ನೋಡಿ, M, ದೆನ್ NO, ಅದಕ್ಕೆ ಇಲ್ಲಿ ಬರೆದಿದ್ದೀನಿ. ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್. O, ದೆನ್ P ಈಸ್ ಆಲ್ಸೋ ದೇರ್, ನೋಟಿಫಿಕೇಶನ್, ಪ್ರಕಟಣೆ ಅಂದರೆ ಏನು, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಫೀಷಿಯಲ್ ಗೆಜೆಟ್, ರೈಟ್? ದೆನ್ ಅಫೆನ್ಸ್ ಅಂದ್ರೇನು ನಾನು ನಿಮಗೆ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ಪೊಲೀಸ್ ಸ್ಟೇಷನ್, this also I have explained. I think they are repeated, sorry. Summons case, warrant case, everything I have explained. Yes, all those things they are repeated, just neglect them. So these are all the important definitions. ಪ್ರಮುಖ ವ್ಯಾಖ್ಯಾನಗಳು. ನಿಮಗೆ ಕಾಗ್ನಿಜಿಬಲ್, ನಾನ್ ಕಾಗ್ನಿಜಿಬಲ್ ಅಫೆನ್ಸ್, ಕಂಪ್ಲೇಂಟ್ ಇವೆಲ್ಲದರ ಬಗ್ಗೆ ಶಾರ್ಟ್ ನೋಟ್ ಬರುವಂಥ ಸಾಧ್ಯತೆ ಇರ್ತದೆ. ಕೆಲವು ಪ್ರಮುಖವಾದಂತಹ ಡೆಫಿನೇಷನ್ನು, ಅವುಗಳನ್ನು ನೀವು ಗಮನ ಹರಿಸಬೇಕು. ಸಾಮಾನ್ಯವಾಗಿ ಎಲ್ಲನೂ ಒಂದ್ಸಲ ನೀವು ವಿಜುವಲೈಸ್ ಮಾಡಿದರೆ ಒಳ್ಳೆಯದು. ಇದರ ನಂತರ ನಾನೇನು ಕ್ಲಾಸ್ ಮಾಡ್ತೀನಿ, ನಿಜವಾಗಿಯೂ ಪ್ರೊಸೀಡಿಂಗ್ಸ್ ಹೆಂಗೆ ನಡೀತದೆ, ಪ್ರೋಸೆಸ್ ಹೆಂಗೆ ನಡೀತದೆ ಅಂತಕ್ಕಂಥ ಕ್ಲಾಸ್ಗಳನ್ನು ಮಾಡ್ತೀನಿ. ಬಟ್ ನಿಮ್ಮ ಸಿಲೆಬಸ್ನಲ್ಲಿ ಪ್ರಪ್ರಥಮವಾಗಿ ಬರೆದಿರೋದು ಇದು ಕೂಡ, ದೇ ಹ್ಯಾವ್ ರಿಟನ್ ದಿಸ್ ಆಲ್ಸೋ. ಆದ್ದರಿಂದ ಇದನ್ನು ಗಮನಿಸೋದು
ಭಾಳಷ್ಟು ಅವಶ್ಯಕತೆ ಇದೆ. ಡೆಫಿನೇಷನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಕಾನ್ಸೆಪ್ಚುಲಿ ನಾನು ನಿಮ್ಮನ್ನು BNSಗೆ ಅದರ ಒಂದು ಏನು ಲ್ಯಾಂಗ್ವೇಜ್ಗೆ, ಭಾಷೆಗೆ ನಿಮ್ಮನ್ನು ತರ್ತಾ ಇದ್ದೀನಿ. ಆ ಒಂದು ಪ್ರಯತ್ನ ಮುಗೀತು. ಇನ್ನೇನಿದ್ರು ನಿಜವಾದ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು.